Welcome, my friends. Feel free and expect the unexpected. Hello students, welcome to my English class. In this class, we will discuss about job application. ನೀವು ಇಲ್ಲಿವರೆಗೆ ಬೇರೆ ಬೇರೆ ಪತ್ರ ಬರಹಗಳನ್ನು ಲೆಟರ್ ರೈಟಿಂಗ್ಸನ್ನೆಲ್ಲ ನೋಡಿದ್ರೆ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಲೆಟರ್ಗಳನ್ನೆಲ್ಲ ಬರೆದು ನಿಮಗೆ ಅಭ್ಯಾಸ ಆಗಿದೆ. ಬಟ್ ಇವಾಗ ನಿಮಗೆ ಸೆಕೆಂಡರಿ PUC ವಿದ್ಯಾರ್ಥಿಗಳಿಗೆ ಬರೀ ಜಾಬ್ ಅಪ್ಲಿಕೇಶನ್ ಬರೆಯೋದು ಮಾತ್ರ ಸಿಲೆಬಸ್ಗೆ ಇರೋದ್ರಿಂದ ಇದನ್ನು ಈಸಿಯಾಗಿ ಕಲ್ತ್ಕೊಂಡು ಹೋಗ್ಬೋದು ನೀವು. ಇನ್ನೊಂದು, ಇದು ನಿಮಗೆ ಎಕ್ಸಾಮಿನೇಷನಲ್ಲಿ 5 ಮಾರ್ಕ್ಸ್ ಕ್ವಶನ್ ಆಗಿ ಬರೋದ್ರಿಂದ ನೀವು ನೀಟಾಗಿ ಜಾಬ್ ಅಪ್ಲಿಕೇಶನ್ ಬರೆಯೋಕ್ಕೆ ಕಲ್ತ್ಕೊಂಡು ಬಿಟ್ಟಿದ್ರೆ ಸಾಕು, ಎಕ್ಸಾಮಲ್ಲಿ ಈಸಿಯಾಗಿ 5 ಮಾರ್ಕ್ಸನ್ನು ಪಡ್ಕೊಳ್ಬೋದಾಗಿದೆ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಹೇಳಿರೋ ಪ್ರಕಾರನೇ ಈ ಜಾಬ್ ಅಪ್ಲಿಕೇಶನ್ ಕ್ಯಾನ್ ಬಿ ರಿಟರ್ನ್ ಇನ್ 2 ways. ನಾವು ಯಾವುದೇ ಜಾಬ್ಗೆ ಅಪ್ಲೈ ಮಾಡಬೇಕಾದ್ರೆ ಅದಕ್ಕೆ ಅಪ್ಲಿಕೇಶನನ್ನು 2 ಥರದಲ್ಲಿ ನಾವು ಬರಿಬೋದು. ಅದರಲ್ಲಿ ಮೊದಲನೇದು ಎ ಲೆಟರ್ ಆಫ್ ಅಪ್ಲಿಕೇಶನ್ ಗಿವಿಂಗ್ ಆಲ್ ದ ಡೀಟೇಲ್ಸ್. ಇಲ್ಲಿ ಒಂದೇ ಒಂದು ಲೆಟರ್ ಇರುತ್ತೆ. ಆ ಲೆಟರ್ ಜೊತೆಗೆ ನಾವು ಏನನ್ನೂ ಕೂಡ ಟ್ಯಾಗ್ ಮಾಡಿರಲ್ಲ ಅಥವಾ ಯಾವುದೇ ಡಾಕ್ಯುಮೆಂಟ್ಸನ್ನು ಎನ್ಕ್ಲೋಸ್ ಮಾಡಿರಲ್ಲ, ಕೇವಲ ಒಂದೇ ಒಂದು ಪೇಪರಲ್ಲಿ ಬರೆದಿರ್ತೀವಿ. ಆ ಒಂದು ಪತ್ರದಲ್ಲೇ ಅವ್ರು ಕೇಳಿರ್ತಕ್ಕಂಥ ಎಲ್ಲ ಎಲಿಜಿಬಿಲಿಟಿ ಕ್ವಾಲಿಫಿಕೇಷನ್ಗಳನ್ನು ನಾವು ಬರಿತೀವಿ. ಅದು ಎಜುಕೇಷ್ನಲ್ ಕ್ವಾಲಿಫಿಕೇಷನ್ ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅಥವಾ ನಿಮ್ಮದು ಬೇರೆ ಏನಾದ್ರು ಇನ್ಫಾರ್ಮೇಷನ್ ಅಡಿಷ್ನಲ್ ಕ್ವಾಲಿಫಿಕೇಷನ್ ಎಲ್ಲ ಹೇಳಬೇಕಾಗಿದ್ರೆ ಆ ಒಂದೇ ಒಂದು ಪತ್ರದಲ್ಲಿ ಎಲ್ಲನೂ ಬರೆದ್ಬಿಟ್ಟು ನಾವು ಅಪ್ಲೈನ ಮಾಡೋದು. ಆದರೆ ನನ್ನ ಪರ್ಸ್ನಲಾಗಿ ನಾನು ಹೇಳುವಂಥದ್ದು ಏನು ಅಂದರೆ, ಈ ಮೆಥಡ್ಗಿಂತ ನೀವು ಸೆಕೆಂಡ್ ಟೈಪ್ ಆಫ್ ಲೆಟ್ರ್ ಇದೆಯಲ್ಲ ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಯಾಕೆ ಅಂದರೆ ಐ ಥಿಂಕ್ ದಟ್ ಇಟ್ ಈಸ್ ದ ಪರ್ಫೆಕ್ಟ್ ವೇ ಟು ರೈಟ್ ಎನ್ ಅಪ್ಲಿಕೇಶನ್ ಫಾರ್ ಎ ಜಾಬ್. ಸೆಕೆಂಡ್ ಟೈಪಲ್ಲಿ ಏನು ಹೇಳ್ತಾರೆ ನೋಡಿ, ಎ ಲೆಟರ್ ಆಫ್ ಅಪ್ಲಿಕೇಶನ್ ಇನ್ 2 parts. ಇದು ಬೆಸ್ಟ್ ಮೆಥಡ್ ಆಫ್ ರೈಟಿಂಗ್ ಆ್ಯನ್ ಅಪ್ಲಿಕೇಶನ್ ಫಾರ್ ಎ ಜಾಬ್. ಅದರಲ್ಲಿ 2 ಪಾರ್ಟ್ ಇರ್ತದೆ. ಮೊದಲನೇ ಪಾರ್ಟು ಕವರಿಂಗ್ ಲೆಟರ್ ಇರ್ತದೆ. ಕವರಿಂಗ್ ಲೆಟರ್ ಬರಿತೀವಿ ಅಂದರೆ ಆ ಲೆಟ್ರಲ್ಲಿ ಏನೇನು ಇರ್ತದೆ ಅಂತ ಮುಂದಿನ ಭಾಗದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅದ್ರ ಜೊತೆಗೆ ಸೆಕೆಂಡ್ ಪಾರ್ಟ್ ಈಸ್ ರೆಸ್ಯೂಮ್. ಈ ರೆಸ್ಯೂಮ್ ಅಂತಂದರೆ ನೀವು ಬಯೋಡಾಟಾ ಅಂತ ಅನ್ಬೋದು. ಇದರಲ್ಲಿ ಡಿಟೇಲ್ಡ್ ಆಗಿರೋ ಇನ್ಫಾರ್ಮೇಷನನ್ನು ನಾವು ಪ್ರೊವೈಡ್ ಮಾಡ್ತಾ ಹೋಗ್ತಾ ಇವಿ. ಈ ಎರಡನೇ ಸೆಕೆಂಡ್ ಟೈಪ್ ಇದೆಲ್ಲ ಈ ಲೆಟರ್ ಆಫ್ ಅಪ್ಲಿಕೇಶನ್ ಇನ್ 2 parts, ಇದನ್ನೇ ಬರೆಯೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ವಿ ಆರ್ ರೈಟಿಂಗ್ ಎ ಫಾರ್ಮಲ್ ಲೆಟರ್. ನಿಮಗೆ ಗೊತ್ತಿದೆ ಫಾರ್ಮಲ್ ಲೆಟರ್ ಮತ್ತು ಇನ್ಫಾರ್ಮಲ್ ಲೆಟರ್ಗಳ ಮಧ್ಯೆ ಎಂಥ ವ್ಯತ್ಯಾಸ ಇರುತ್ತೆ ಅಂತ ತಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಇನ್ಫಾರ್ಮಲ್ ಲೆಟರ್ನ ಬರಿಬೇಕಾದ್ರೆ, ಇನ್ಫಾರ್ಮಲ್ ಅಂದರೆ ನಾವು ಪರ್ಸ್ನಲ್ ಲೆಟರ್ಗಳನ್ನ ಬರಿತೀವಲ್ಲ, ಇದಕ್ಕೆ ನಾವು ಇನ್ಫಾರ್ಮಲ್ ಲೆಟರ್ ಅಂತ ಕರಿತೀವಿ. ಈ ಇನ್ಫಾರ್ಮಲ್ ಲೆಟರ್ಗಳನ್ನ ನಾವು ಬರೆಯೋದೇ ಫ್ರೆಂಡ್ಸ್ಗಳಿಗೆ, ಪೇರೆಂಟ್ಸ್ಗೆ, ರಿಲೇಟಿವ್ಸ್ಗಳಿಗೆ, ತುಂಬ ಸಲಿಗೆಯಿಂದ ಇರ್ತಾರಲ್ಲ ಅವ್ರಿಗೆ ನಾವು ಪರ್ಸ್ನಲ್ ಲೆಟರ್ಗಳನ್ನ ಬರಿತಾ ಇರ್ತೀವಿ. ಈ ಲೆಟರ್ಗಳಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ತೊಂದರೆ ಇಲ್ಲ, ಯಾಕೆ ಅಂತಂದ್ರೆ ಅವರೆಲ್ಲ ನಮ್ಗೆ ಗೊತ್ತಿರೋರೆ. ಬಟ್ ನೌ ವಿ ಆರ್ ರೈಟಿಂಗ್ ಎ ಫಾರ್ಮಲ್ ಲೆಟರ್. ಫಾರ್ಮಲ್ ಲೆಟರ್ ಅಂತಂದರೆ ಇಲ್ಲಿ ಫಾರ್ಮ್ಯಾಲಿಟೀಸ್ಗಳು ತುಂಬ ಚೆನ್ನಾಗಿರಬೇಕು. ನಾವು ಹೇಳ್ತಕ್ಕಂಥ ವಿಷಯಗಳನ್ನು ನೇರವಾಗಿ ಅಕ್ಯುರೇಟಾಗಿ ಹೇಳಬೇಕು. ಸೊ ಹಾಗಾಗಿ ಅದನ್ನು ನಾವು ಈ ಸೆಕೆಂಡ್ ಟೈಪ್ ಆಫ್ ಲೆಟರಲ್ಲಿ ಮಾತ್ರ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ತಾವುಗಳು ಕೂಡ ಈ 2 ಪಾರ್ಟ್ಗಳಲ್ಲಿ ಏನು ಅಪ್ಲಿಕೇಶನ್ ಇದೆಲ್ಲ ಇದನ್ನೇ ಬರೆಯೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಈ ಲೆಟ್ರನ್ನ ಬರೆಯೋದಕ್ಕಿಂತ ಮುಂಚೆ ಒಂದು ವಿಷಯ ಹೇಳ್ತೀನಿ. ಅಪ್ಲಿಕೇಶನ್ ಫಾರ್ ಎಂಪ್ಲಾಯ್ಮೆಂಟ್ ಆ್ಯಕ್ಟ್ಸ್ ಆ್ಯಸ್ ಎ ಪರ್ಸ್ನಲ್ ಅಡ್ವರ್ಟೈಸ್ಮೆಂಟ್. ಈ ಜಾಬ್ ಲೆಟರ್ ಬರಿತಾ ಇದ್ದೀವಿ ಅಂದರೆ ಸುಮ್ಮನೆ ಒಂದು ಏನೋ ಲೆಟರ್ನ ಬರಿತಾ ಇಲ್ಲ, ಇದು ನಮ್ಮದು ಪರ್ಸ್ನಲ್ ಅಡ್ವರ್ಟೈಸ್ಮೆಂಟ್ ಗೊತ್ತಲ್ವ ನಿಮಗೆ. ಈ ಟಿ ವಿಲೆಲ್ಲ ಎಲ್ಲ ಕಡೆ ನೋಡ್ತೀರಾ, ಅಡ್ವರ್ಟೈಸ್ಮೆಂಟ್ ಮಾಡೋದೇ ಅವರ ಪ್ರಾಡಕ್ಟ್ ಸೇಲ್ ಆಗಲಿ ಅಂತ ಅಲ್ವಾ. ಇವಾಗ ನಾವು ಈಗ ಜಾಬ್ ಅಪ್ಲಿಕೇಶನ್ ಮಾಡ್ತಾ ಇದ್ದೀವಿ ಅಂದರೆ ಒಂಥರ ಸೇಲ್ಸ್ಮೆನ್ಗಳ ಥರ. ಈ ಸೇಲ್ಸ್ಮೆನ್ಗಳು ಏನು ಮಾಡ್ತಾರೆ, ತಮ್ಮ ಪ್ರಾಡಕ್ಟನ್ನು ಪರ್ಚೇಸ್ ಮಾಡೋ ಹಾಗೆ ಕಸ್ಟಮರ್ಸ್ಗಳಿಗೆ ಕನ್ವಿನ್ಸ್ ಮಾಡ್ತಾರೆ. ಸೊ ನಾವು ಕೂಡ ಈಗ ಅಪ್ಲಿಕೇಶನ್ನ ಹೇಗೆ ಬರಿಬೇಕು ಅಂತಂದರೆ, ನಾವು ಬರೆದಿರೋ ಅಪ್ಲಿಕೇಶನ್ನ ನೋಡಿದಾಗ ಆ ಕೆಲಸ ಕೊಡೋರಿಗೆ ಹೌದು ಇವರಿಗೆ ಕೆಲಸ ಕೊಡ್ಬೋದು ಅಂತ ಹೇಳ್ಬಿಟ್ಟು ಕನ್ವಿನ್ಸ್ ಆಗ್ಬೇಕು. ಆ ಥರ ನಾವು ಈ ಅಪ್ಲಿಕೇಶನನ್ನು ಬರಿಬೇಕಾಗುತ್ತೆ. ಜಾಬ್ ಅಪ್ಲಿಕೇಶನ್ ಕಂಟೈನ್ಸ್ ಅಪೀಲ್ಸ್ ಫಾರ್ ಎ ಜಾಬ್ ಅಲಾಂಗ್ ವಿತ್ ಅ ಸೀಕರ್ಸ್ ಪರ್ಸ್ನಲ್ ಡೀಟೇಲ್ಸ್. ಈ ಲೆಟ್ರಲ್ಲಿ ನಾವು ಸುಮ್ಮನೆ ನಮಗೊಂದು ಕೆಲಸ ಕೊಡಿ ಅಂತ ಬರಿತಾ ಇಲ್ಲ, ಆ ಕೆಲಸಕ್ಕೆ ಬೇಕಾಗಿರ್ತಕ್ಕಂಥ ಎಲಿಜಿಬಿಲಿಟೀಸ್, ಕ್ವಾಲಿಫಿಕೇಷನ್ ಎಲ್ಲ ನಮ್ಮ ಹತ್ತಿರ ಇದೆ ಅಂತ ಹೇಳ್ಬಿಟ್ಟು ಆ ಡೀಟೇಲ್ಸನ್ನು ಆ ಲೆಟ್ರ್ನಲ್ಲಿ ಹೇಳ್ತಾ ನಾವು ಈ ಜಾಬ್ಗೆ ಒಂದು ಅಪೀಲ್ ಮಾಡಬೇಕಾಗತ್ತೆ. ಈ ನಮ್ಮ ಜಾಬ್ ಲೆಟ್ರಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನ ನಾವು ನೆನ್ಪಿಟ್ಕೋಬೇಕು. ಅದರಲ್ಲಿ ಏನೇನಿರುತ್ತೆ ಅಂತಂದರೆ, ನಮ್ಮ ಹೆಸರಿರಬೇಕು, ಅಡ್ರೆಸ್ ಇರಬೇಕು, ಕ್ವಾಲಿಫಿಕೇಷನ್ ಇರಬೇಕು, ಜೊತೆಗೆ ನಮಗಿರುವಂಥ ಎಕ್ಸ್ಪೀರಿಯನ್ಸನ್ನು ಕೂಡ ನಾವಿಲ್ಲಿ ಹೇಳ್ಕೋಬೇಕು. ಆವಾಗಲೇ ನಾವು ಆ ಕೆಲಸಕ್ಕೆ ಎಲಿಜಿಬಲ್ ಇದ್ದೀವಿ ಅಂತ ಅವ್ರಿಗೆ ಅನಿಸುತ್ತೆ. ಇವಾಗ ನಾವು ಹಂತ ಹಂತವಾಗಿ ಈ ಲೆಟರ್ ಮತ್ತು ರೆಸ್ಯೂಮನ್ನು ಬರೆಯೋದು ಹೇಗೆ ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ಪಾರ್ಟ್ ನಮ್ಗೆ ಬರೋದು
ಕವರಿಂಗ್ ಲೆಟರ್ ಬರ್ತದೆ. ಈ ಕವರಿಂಗ್ ಲೆಟರ್ನ ಹೇಗೆ ಬರಿಬೇಕು, ಅದರಲ್ಲಿರೋ ಫಾರ್ಮ್ಯಾಟ್ ಹೇಗಿರಬೇಕು ಅನ್ನೋದನ್ನು ನಾವು ಒಂದೊಂದೇ ವಿಷಯಗಳನ್ನ ನೋಡ್ಕೊಂಡು ಹೋಗೋಣ. ಇದರಲ್ಲಿ ನಾವು ಮೊದಲನೇ ವಿಷಯ ನೋಡ್ಕೋಬೇಕಾಗಿದ್ದು ಸೆಂಡರ್ಸ್ ಅಡ್ರೆಸ್. ಯಾರು ಪತ್ರವನ್ನು ಬರಿತಾ ಇದ್ದಾರೆ ಇದನ್ನು ನೀವು ಫ್ರಮ್ ಅಡ್ರೆಸ್ ಅಂತ ಬರಿತೀರಾ. ಸೊ ಈ ಫ್ರಮ್ ಅಡ್ರೆಸ್ನ ಎಲ್ಲಿ ಬರಿಬೇಕು ಅನ್ನೋದು ತುಂಬ ಜನ ವಿದ್ಯಾರ್ಥಿಗಳ ಸಮಸ್ಯೆ. ಯಾಕೆ ಅಂತ ತುಂಬ ಜನ ಮಕ್ಕಳು ಬಂದು ಕೇಳ್ತಾ ಇರ್ತಾರೆ, ಸರ್ ಈ ಫ್ರಮ್ ಅಡ್ರೆಸ್ನ ಸ್ಟಾರ್ಟಿಂಗಲ್ಲೇ ಬರಿಬೇಕಾ, ಅಥವಾ ಲೆಟರ್ ಆದಮೇಲೆ ಲಾಸ್ಟ್ ಎಂಡಲ್ಲಿ ಬರಿಬೇಕಾ, ಅಥವಾ ಮೇಲ್ಗಡೆ ಸೈಡಲ್ಲಿ ರೈಟ್ ಸೈಡಿಗೆ ಬರಿಬೇಕಾ, ಅಥವಾ ಲೆಫ್ಟ್ ಸೈಡ್ ಬರಿಬೇಕಾ ಅಂತ ಹೇಳ್ಬಿಟ್ಟು ತುಂಬ ಡೌಟ್ಗಳು ಅವ್ರಿಗೆ ಕಾಡ್ತಾ ಇರ್ತದೆ. ಹಾಗಾಗಿ ನಾವು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಹೇಳಿರೋ ಫಾರ್ಮ್ಯಾಟನ್ನೇ ಫಾಲೋ ಮಾಡ್ಕೊಂಡು ಹೋಗೋಣ. ಇಲ್ಲಿದೆ ನೋಡಿ, ಸೆಂಡರ್ಸ್ ಅಡ್ರೆಸ್ ಅಂದರೆ ಫ್ರಮ್ ಅಡ್ರೆಸ್ ಅಂದರೆ ನೀವು ಈಗ ಲೆಟ್ರನ್ನ ಬರಿತಾ ಇದ್ದೀರಲ್ಲ, ನಿಮ್ಮ ಅಡ್ರೆಸ್ನ ಎಲ್ಲಿ ಬರಿಬೇಕಂದ್ರೆ ದ ಸೆಂಡರ್ಸ್ ಅಡ್ರೆಸ್ ಈಸ್ ಯೂಶುವಲಿ ಪುಟ್ ಆನ್ ದ ಟಾಪ್ ಲೆಫ್ಟ್ ಹ್ಯಾಂಡ್ ಕಾರ್ನರ್. ಈ ಪೇಪರಲ್ಲಿ ಒಂದು ಪೇಜಲ್ಲಿ ನೀವು ಮೇಲ್ಗಡೆ ಎಡಗಡೆ ಸೈಡಲ್ಲಿ ನೀವು ಮೇಲ್ಗಡೆನೇ ಇದನ್ನು ಫ್ರಮ್ ಅಡ್ರೆಸ್ನ ಬರಿಬೇಕು. ಸೊ ಇದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಡೇಟ್ ಬರೆಯೋದು. ಕೆಲವೊಂದು ಲೆಟ್ರ್ಗಳಲ್ಲಿ ಲೆಟ್ರೆಲ್ಲ ಬರೆದಾದ್ಮೇಲೆ ಕೆಳಗಡೆ ಡೇಟ್ ಆ್ಯಂಡ್ ಪ್ಲೇಸ್ ಅಂತ ಬರೀತಾರೆ. ನೀವು ಆ ಮೆಥಡ್ನ ಫಾಲೋ ಮಾಡ್ಬೋದು. ಇಲ್ಲ ಅಂತಂದರೆ ತುಂಬ ಸಿಂಪಲ್ ಆಗಿರೋ ಮೆಥಡ್ ಅಂತಂದರೆ ಈ ಫ್ರಮ್ ಅಡ್ರೆಸ್ ಬರೆದಾದ ತಕ್ಷಣ ನೆಕ್ಸ್ಟ್ ಲೈನಲ್ಲೇ ಡೇಟನ್ನು ಮೆನ್ಷನ್ ಮಾಡ್ಕೋಬೇಕು. ದ ಸೆಂಡರ್ಸ್ ಅಡ್ರೆಸ್ ಇಸ್ ಫಾಲೋಡ್ ಬೈ ದ ಡೇಟ್ ಜಸ್ಟ್ ಬಿಲೋ ಇಟ್. ಆ ಫ್ರಮ್ ಅಡ್ರೆಸ್ ಆಗಿರುತ್ತಲ್ಲ, ಅದಾದ ತಕ್ಷಣ ಅದ್ರ ಕೆಳಗಡೆನೆ ನೀವು ಡೇಟ್ನ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಟಾಪಿಕ್ ಬರೋದು ರಿಸೀವರ್ಸ್ ಅಡ್ರೆಸ್ ಅಂದರೆ ಟು ಅಡ್ರೆಸ್ ಅಂತ ಕರೀತೀರ. ನೀವು ಅದನ್ನು ಯಾರಿಗೆ ಪತ್ರ ಬರಿತಾ ಇದ್ದೀರಾ, ನೀವಿಲ್ಲಿ ಜಾಬ್ ಅಪ್ಲಿಕೇಶನ್ ಬರೆಯೋದ್ರಿಂದ ನಿಮಗೆ ಎಕ್ಸಾಮಲ್ಲಿ ಏನೊಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರಲ್ಲ, ಆ ಅಡ್ವರ್ಟೈಸ್ಮೆಂಟಲ್ಲೇ ಅಪ್ಲೈ ಟು ಅಂತ ಕೊಟ್ಬಿಟ್ಟಿರ್ತಾರೆ. ಇಟ್ ಈಸ್ ಗಿವನ್ ಇನ್ ದ ಅಡ್ವರ್ಟೈಸ್ಮೆಂಟ್. ಯಾರಿಗೆ ಪತ್ರ ಬರಿಬೇಕಾಗಿರ್ತದೆ, ಟು ಅಡ್ರೆಸ್ ಏನು ಬರಿಬೇಕು ಅಂತ ಹೇಳ್ಬಿಟ್ಟು ನೀವು ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ನಿಮಗೆ ಎಕ್ಸಾಮಲ್ಲಿ ಕ್ವಶನ್ ಕೇಳಿರ್ತಾರಲ್ಲ, ಆ ಕ್ವಶನ್ನಲ್ಲಿನೇ ಆ ಟು ಅಡ್ರೆಸ್ ಇರ್ತದೆ. ಸೊ ನೀವು ಅದನ್ನು ನೋಡಿಬಿಟ್ಟು ಬರಿಬಹುದಿಲ್ಲಿ. ಈ ಕವರಿಂಗ್ ಲೆಟ್ರಲ್ಲಿ ಫಸ್ಟ್ ನೀವು ಫ್ರಮ್ ಅಡ್ರೆಸ್ ಬರಿತೀರಾ, ಅದಾದ ತಕ್ಷಣ ಫ್ರಮ್ ಅಡ್ರೆಸ್ ಕೆಳಗಡೆನೆ ಡೇಟ್ ಬರಿತೀರಾ, ಅದಾದಮೇಲೆ ಒಂದು ಲೈನ್ ಗ್ಯಾಪ್ ಬಿಟ್ಬಿಟ್ಟು ಟು ಅಡ್ರೆಸ್ ಅಂದರೆ ರಿಸೀವರ್ಸ್ ಅಡ್ರೆಸ್ನ ಬರಿತೀರಾ. ಅದಾದಮೇಲೆ ನೆಕ್ಸ್ಟ್ ಬರುವಂಥದ್ದೇ ಸ್ಯಾಲ್ಯುಟೇಷನ್ ಅಂದರೆ ಇದನ್ನು ನಾವು ಗ್ರೀಟಿಂಗ್ ಅಂತ ಕರಿಬೋದು. ಈ ಫಾರ್ಮಲ್ ಲೆಟ್ರಲ್ಲಿ ಬೇರೆ ಥರನೇ ಬರಿತೀವಿ, ಇನ್ಫಾರ್ಮಲ್ ಲೆಟ್ರಲ್ಲಿ ಬೇರೆ ಥರನೇ ಬರಿತೀವಿ. ಇನ್ಫಾರ್ಮಲ್ ಅಥವಾ ಪರ್ಸ್ನಲ್ ಲೆಟ್ರ್ಗಳಲ್ಲಿ ನಾವು ಡಿಯರ್ ಫಾದರ್, ಡಿಯರ್ ಮದರ್, ಡಿಯರ್ ಬ್ರದರ್, ಡಿಯರ್ ಸಿಸ್ಟರ್, ಡಿಯರ್ ಫ್ರೆಂಡ್ ಅಂತ ಬರ್ಕೊಂಡು ಹೋಗ್ಬಿಡ್ತೀವಿ. ಬಟ್ ಇನ್ ಫಾರ್ಮಲ್ ಲೆಟ್ರಲ್ಲಿ ದ ಜನರಲ್ ಗ್ರೀಟಿಂಗ್ ಯೂಸ್ಡ್ ಇನ್ ಫಾರ್ಮಲ್ ಲೆಟರ್ ಈಸ್ ರೆಸ್ಪೆಕ್ಟೆಡ್ ಸರ್ ಆರ್ ರೆಸ್ಪೆಕ್ಟೆಡ್ ಮೇಡಮ್ ಅಂತ ಬರಿತೀವಿ. ಸೊ ಇದನ್ನು ನಾವು ಸ್ಯಾಲ್ಯುಟೇಷನ್ ಅಂತ ಬರಿತೀವಿ. ಇದಾದಮೇಲೆ ನೆಕ್ಸ್ಟ್ ನಾವು ಸಬ್ಜೆಕ್ಟನ್ನು ಬರಿಬೇಕಾಗತ್ತೆ. ಸಬ್ಜೆಕ್ಟ್ ಅಂತ ಪೂರ್ತಿ ಬರೀದೇ ಇದ್ದರೆ ಪರವಾಗಿಲ್ಲ, SUB ಅಂತ ಬರೆದ್ಬಿಟ್ಟು ಕಾಲನ್ ಹಾಕಿಬಿಟ್ಟು ನೀವು ಬರಿಬೇಕು. ಈ ಸಬ್ಜೆಕ್ಟನ್ನು ಬರಿಬೇಕಾದ್ರೆ ಕೆಲವೊಬ್ಬರು ಎರಡೆರಡು ಮೂರು ಲೈನೆಲ್ಲ ಬರೆಯುವಂಥದ್ದನ್ನು ಕೂಡ ನಾವು ವಿದ್ಯಾರ್ಥಿಗಳಲ್ಲಿ ನೋಡಿದ್ವಿ. ಬಟ್ ಇಲ್ಲಿ ಹೇಳ್ತಾರೆ ನೋಡಿ, ಹಿಯರ್ ವಿ ಸಮ್ ಅಪ್ ದ ಪರ್ಪಸ್ ಆಫ್ ರೈಟಿಂಗ್ ದ ಲೆಟರ್ ಇನ್ ಒನ್ ಲೈನ್. ಈ ಸಬ್ಜೆಕ್ಟನ್ನು ಬರೆಯುವಾಗ ಇದು ಲೆಟರ್ ಆಗಿರ್ಬೋದು ಅಥವಾ ನೀವು ಇಮೇಲ್ ಮಾಡುವಾಗ ಕೂಡ ಈ ಸಬ್ಜೆಕ್ಟನ್ನು ಬರಿಬೇಕಾಗತ್ತೆ. ಈ ಸಬ್ಜೆಕ್ಟ್ ಬರೆಯುವಾಗ ತುಂಬ ಕೇರ್ಫುಲ್ ಆಗಿರಬೇಕು. ಒಂದೇ ಒಂದು ಲೈನಲ್ಲಿ ಅದು ಕಂಪ್ಲೀಟ್ ಆಗೋ ಥರ ಬರಿಬೇಕು. ಅದು ಹೇಗಿರಬೇಕು ಅಂತಂದರೆ, ಇಡೀ ಪತ್ರನ ಓದೋದ್ರ ಬದಲಾಗಿ ಆ ಸಬ್ಜೆಕ್ಟನ್ನು ಓದ್ಬಿಟ್ರೆ ಸಾಕು, ಈ ಪತ್ರದಲ್ಲಿ ಏನಿದೆ ಅಂತ ಅವ್ರಿಗೆ ಅರ್ಥ ಆಗಿರ್ಬೇಕು. ಆ ರೀತಿ ನಾವು ಸಬ್ಜೆಕ್ಟನ್ನು ಬರಿಬೇಕು. ತುಂಬ ಅಕ್ಯುರೇಟಾಗಿ ಒಂದೇ ಒಂದು ಲೈನಲ್ಲಿ ಬರೋ ಥರ, ಏನಕ್ಕಾಗಿ ದ ಪರ್ಪಸ್ ಇದೆಯಲ್ಲ, ಈ ಪತ್ರನ ಬರೆಯುವ ಉದ್ದೇಶ ಏನಿದೆ ಅದನ್ನು ಒಂದೇ ಒಂದು ಲೈನಲ್ಲಿ ನಾವು ಕರೆಕ್ಟಾಗಿ ಬರಿಬೇಕು. ಇದಾದಮೇಲೆ ಬರುವಂಥದ್ದೇ ರೆಫರೆನ್ಸ್. ಇದು ನಾವು ಮಾಮೂಲಾಗಿ ಜನರಲಾಗಿ ಲೀವ್ ಲೆಟ್ರ್ ಬರಿಬೇಕಾದ್ರೆ, ಬೇರೆ ಲೆಟ್ರನ್ನೆಲ್ಲ ಬರಿಬೇಕಾದ್ರೆ ಈ ರೆಫರೆನ್ಸ್ ಬರಿತಾ ಇರಲಿಲ್ಲ, ಬರೀ ಸಬ್ಜೆಕ್ಟ್ ಅಂತ ಮಾತ್ರ ಬರೆದು ಬಿಡ್ತಿದ್ವಿ. ಇವಾಗ ಜಾಬ್ ಲೆಟ್ರ್ ಬರಿಬೇಕಾದ್ರೆ ನೀವು ಹೊಸದಾಗಿ ಇದೊಂದು ಎಕ್ಸ್ಟ್ರಾ ಮಾಡ್ಕೋಬೇಕು. ಸಬ್ಜೆಕ್ಟ್ ಆದಮೇಲೆ ಕೆಳಗಡೆ ಲೈನಲ್ಲಿನೇ ರೆಫರೆನ್ಸ್, ಶಾರ್ಟ್ ಆಗಿ REF ಅಂತ ಬರೆದ್ಬಿಟ್ಟು ಬರಿಬೇಕು. ಅಲ್ಲಿ ನಾವು ಏನು ಬರಿಬೇಕು ಅಂತಂದರೆ, ನೇಮ್ ಆ್ಯಂಡ್ ಡೇಟ್ ಆಫ್ ದ ನ್ಯೂಸ್ ಪೇಪರ್ ಇನ್ ವಿಚ್ ದ ಅಡ್ವರ್ಟೈಸ್ಮೆಂಟ್ ಈಸ್ ಅಪಿಯರ್ಡ್. ನಿಮಗೊಂದು ಎಕ್ಸಾಮಲ್ಲಿ ಕೊಟ್ಬಿಟ್ಟಿರ್ತಾರಲ್ಲ ಅಡ್ವರ್ಟೈಸ್ಮೆಂಟನ್ನು, ಇದಕ್ಕೆ ಜಾಬ್ ಲೆಟರ್ ಬರೀರಿ ಅಂತ, ಅದು ಯಾವ ನ್ಯೂಸ್ ಪೇಪರಲ್ಲಿ ಬಂದಿದೆ ಮತ್ತು ಯಾವ ಡೇಟಲ್ಲಿ ಬಂದಿದೆ ಅಂತ ಬರಿಬೇಕು ನಾವಿಲ್ಲಿ. ಸೊ ಇದೇ ನಿಮಗೆ ರೆಫರೆನ್ಸ್ ಅಂತ ಬರ್ತದೆ. ಈ ಸಬ್ಜೆಕ್ಟ್ ಮತ್ತು ರೆಫರೆನ್ಸ್ ಆದಮೇಲೆ ಮುಂದೆ ಬರ್ತಕ್ಕಂಥದ್ದೇ ಬಾಡಿ ಆಫ್ ದ ಲೆಟರ್. ಇದು ತುಂಬ ಇಂಪಾರ್ಟೆಂಟ್ ಆಗಿರೋದು. ದಿಸ್ ಈಸ್ ದ ಮೇನ್ ಕಂಟೆಂಟ್ ಆಫ್ ದ ಲೆಟರ್. ಇಡೀ ನಿಮ್ಮ ಲೆಟ್ರಲ್ಲಿ ಮುಖ್ಯವಾಗಿರ್ತಕ್ಕಂಥ ಇದು ಹೃದಯ ಭಾಗ ಅಂತ ನಾವು ಕರಿಬೋದು. ಇಟ್ ಈಸ್ ಜನರಲಿ ಡಿವೈಡೆಡ್ ಇಂಟು 3 ಪ್ಯಾರಾಗ್ರಾಫ್ಸ್. ನಾವು ಮುಖ್ಯವಾಗಿ ಸುಮ್ಮನೆ ಒಂದು ಲೆಟರ್ನ ಬರಿಬೇಕಾದ್ರೆ ಹೇಗೆ ಬರೆಯೋದಕ್ಕಿಂತ ಇದನ್ನು ನಾವು ನೆನ್ಪಿಟ್ಕೊಳ್ಳೋದಕ್ಕೋಸ್ಕರವಾಗಿ ಇದನ್ನು 3 ಭಾಗವಾಗಿ ವಿಂಗಡಿಸ್ಕೊಂಡು ಬರೆದ್ರೆ ತುಂಬ ಈಸಿಯಾಗಿ ನೆನ್ಪಿಟ್ಕೋಬೋದು. ಈ ಬಾಡಿ ಆಫ್ ಲೆಟರಲ್ಲಿ 3 ಪ್ಯಾರಾಗ್ರಾಫ್ನ ನಾವು ಬರ್ಕೊಂಡು ಹೋಗ್ಬಿಟ್ರೆ ನಾವು ಹೇಳ್ತಕ್ಕಂಥ ವಿಷಯ ಅವರಿಗೆ ತುಂಬ ಈಸಿಯಾಗಿ ಅರ್ಥ ಆಗೋಗ್ಬಿಡುತ್ತೆ. ಆ 3 ಪ್ಯಾರಾಗ್ರಾಫಲ್ಲಿ ಏನೇನು ಇರ್ತದೆ ಅನ್ನೋದನ್ನು ಇವಾಗ ನೋಡ್ತಾ ಹೋಗೋಣ.
ಪ್ಯಾರಾಗ್ರಾಫ್ ನಂಬರ್ 1 ಸ್ಟಾರ್ಟಿಂಗ್ ಹೇಗಿರಬೇಕು, ಲೆಟರ್ನ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೇಗೆ ಸ್ಟಾರ್ಟ್ ಮಾಡಬೇಕು. ಈ ಫಾರ್ಮಲ್ ಲೆಟರ್ನ ಬೇರೆ ಥರ ಮಾಡ್ತೀವಿ, ಇನ್ಫಾರ್ಮಲ್ ಲೆಟರ್ನ ನಾವು ಬೇರೆ ಥರ ಪ್ರಾರಂಭ ಮಾಡ್ತೀವಿ. ಮಾಮೂಲಿ ನೀವು ಸ್ಕೂಲಲ್ಲಿ ಇರ್ಬೇಕಾದ್ರೆ ಲೀವ್ ಲೆಟರ್ ಬರಿತಾ ಇದ್ರಲ್ಲ, ಅದು ಒಂಥರ ಫಾರ್ಮಲ್ ಲೆಟ್ರೇ. ಆ ಲೆಟರ್ನ ಪ್ರಾರಂಭ ಮಾಡ್ಬೇಕಾದ್ರೆ ಹೇಗೆ ಮಾಡ್ತಿದ್ರಿ, ವಿತ್ ರೆಫರೆನ್ಸ್ ಟು ದ ಎಬವ್ ಮೆನ್ಷನ್ ಸಬ್ಜೆಕ್ಟ್ ಅಥವಾ ಆ್ಯಸ್ ಪರ್ ದ ಎಬವ್ ಮೆನ್ಷನ್ ಸಬ್ಜೆಕ್ಟ್ ಹಿಂಗೆಲ್ಲ ಬರ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ರಿ. ಇವಾಗ ನಾವು ಜಾಬ್ ಲೆಟರ್ ಬರಿತಾ ಇರೋದ್ರಿಂದ ಸಬ್ಜೆಕ್ಟ್ ಬಗ್ಗೆ ನಾವು ಬರೆಯೋದು ಬೇಡ, ರೆಫರೆನ್ಸನ್ನು ತೊಗೊಂಬರಿಬೇಕು. ಬಿಗಿನ್ ದ ಬಾಡಿ ಆಫ್ ದ ಲೆಟರ್ ಬೈ ಮೆನ್ಷನಿಂಗ್ ದ ಸೋರ್ಸ್. ನೀವು ಜಾಬ್ ಲೆಟರ್ನ ಬರಿಬೇಕಾದ್ರೆ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತಂದರೆ, ನಿಮಗೆ ಎಲ್ಲಿಂದ ಇಲ್ಲಿ ಕೆಲಸ ಖಾಲಿ ಇದೆ ಅಂತ ಗೊತ್ತಾಯಿತು ಅನ್ನೋದ್ರಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಫ್ರಮ್ ವೇರ್ ಯು ಗಾಟ್ ಟು ನೋ ಅಬೌಟ್ ದ ಜಾಬ್. ಈ ಕಂಪ್ನಿನಲ್ಲಿ ಅಥವಾ ಈ ಯಾವುದೋ ಒಂದು ಆರ್ಗನೈಸೇಷನ್ದಲ್ಲಿ ಕೆಲಸ ಖಾಲಿ ಇದೆ ಅಂತ ನೀವು ಅಪ್ಲೈ ಮಾಡ್ತಾ ಇದ್ದೀರಲ್ಲ, ಅಲ್ಲಿ ನಿಮಗೆ ಜಾಬ್ ಖಾಲಿ ಇದೆ ಅಂತ ಹೇಗೆ ಗೊತ್ತಾಯಿತು, ಅಲ್ಲಿಂದ ನೀವು ಆ ಲೆಟ್ರನ್ನ ಸ್ಟಾರ್ಟ್ ಮಾಡಬೇಕು. ಅದರಲ್ಲಿ ನೀವು ಬೇರೆ ಬೇರೆ ಥರ ನಿಮ್ಗೆ ಜಾಬ್ಗಳಲ್ಲಿ ಖಾಲಿ ಇರೋದು ಬೇರೆ ಬೇರೆ ಮೂಲಗಳಿಂದ ಗೊತ್ತಿರ್ಬೋದು. ನ್ಯೂಸ್ ಪೇಪರ್ ಅಲಾಂಗ್ ವಿತ್ ಡೇ ಆ್ಯಂಡ್ ಡೇಟ್. ಈಗ ನಿಮಗೆ ಎಕ್ಸಾಮಲ್ಲಿ ಬರೀತಾ ಇರೋದ್ರಿಂದ ನಿಮಗೆ ನ್ಯೂಸ್ ಪೇಪರ್ಲಿರೋ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ. ಸೊ ಹಾಗಾಗಿ ನೀವೇನು ಮಾಡಬೇಕು, ಯಾವ ನ್ಯೂಸ್ ಪೇಪರ್ಲಿ ಅಡ್ವರ್ಟೈಸ್ ಬಂದಿತ್ತು ಅದ್ರ ಡೇಟ್ನ ಬರೆದ್ಬಿಟ್ಟು ಅದಕ್ಕೆ ರೆಸ್ಪಾನ್ಸ್ ಆಗಿ ನಾವು ಈ ಪತ್ರನ ಬರಿತಾ ಇದ್ದೀವಿ ಅಂತ ಬರಿಬೇಕು. ಅದ್ರ ಜೊತೆಗೆ ಈ ಫಸ್ಟ್ ಪ್ಯಾರಾಗ್ರಾಫಲ್ಲಿ ಆಲ್ಸೋ ಮೆನ್ಷನ್ ದ ಪೋಸ್ಟ್ ಯು ವಿಶ್ ಟು ಅಪ್ಲೈ. ನೀವೊಂದು ಯಾವುದೋ ಟೀಚರ್ ಪೋಸ್ಟ್ಗೆ ಕೆಲಸಕ್ಕೆ ಅಪ್ಲೈ ಮಾಡ್ತಿದ್ದೀರಾ ಅಂತ ತಿಳ್ಕೊಂಡ್ರೆ, ಇನ್ ರೆಸ್ಪಾನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಪೇಪರ್ ಹೆಸರೆಲ್ಲ ಕೊಟ್ಬಿಟ್ಟು ಐ ಆಮ್ ಅಪ್ಲೈಯಿಂಗ್ ಫಾರ್ ದ ಪೋಸ್ಟ್ ಆಫ್ ಟೀಚರ್ ಅಂತ ಬರಿಬೇಕು. ಸೊ ಇದು ಫಸ್ಟ್ ಪ್ಯಾರಾಗ್ರಾಫಲ್ಲಿ ಇರಬೇಕು. ಇದಾದಮೇಲೆ ಇನ್ನು ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ಹಿಯರ್ ಯು ಆರ್ ಸಪೋಸ್ ಟು ಆಫರ್ ಯುವರ್ ಕ್ಯಾಂಡಿಡೇಚರ್ ಬೈ ಬ್ರೀಫಿಂಗ್ ಯುವರ್ ಕ್ವಾಲಿಫಿಕೇಶನ್, ಅಚೀವ್ಮೆಂಟ್ಸ್, ಪ್ರೀವಿಯಸ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಯುವರ್ ಸ್ಟ್ರೆಂತ್ಸ್. ಇದು ತುಂಬ ಇಂಪಾರ್ಟೆಂಟ್. ಈ ಬಾಡಿ ಆಫ್ ಲೆಟರಲ್ಲಿ 3 ಪ್ಯಾರಾಗ್ರಾಫ್ ಇರ್ತವೆ. ಈ ಮಧ್ಯದ ಪ್ಯಾರಾಗ್ರಾಫ್ ಇದೆಯಲ್ಲ, ಇದು ತುಂಬ ಇಂಪಾರ್ಟೆಂಟು. ಇಲ್ಲಿ ನೀವು ಮೇನ್ ವಿಷಯಗಳನ್ನ ಹೇಳ್ಕೊಂಡು ಹೋಗ್ತೀರಾ. ಈ ಒಂದು ಪ್ಯಾರಾಗ್ರಾಫಲ್ಲಿ ನೀವೇನು ಹೇಳ್ತೀರಾ ಅಂದ್ರೆ, ಅವ್ರು ಏನೇನು ಎಲಿಜಿಬಿಲಿಟಿ ಕೇಳಿದ್ರಲ್ಲ ಅದೆಲ್ಲ ನನ್ನ ಹತ್ರ ಇದೆ. ಒಂದೊಂದೇ ಸೆಂಟೆನ್ಸಲ್ಲಿ ಹೇಳ್ಕೊಂಡು ಹೋಗ್ಬೋದು. ಮುಖ್ಯವಾಗಿ ನಿಮ್ಗೆ ನೆನ್ಪಿಟ್ಕೊಳ್ಳೋಕಂದ್ರೆ ಇದು ನೆನ್ಪಿಟ್ಕೊಂಡ್ಬಿಡಿ, ಈ ಪ್ಯಾರಾಗ್ರಾಫಲ್ಲಿ ಅವ್ರು ಕೇಳಿರುವಂಥ ಕ್ವಾಲಿಫಿಕೇಶನ್ ನಿಮ್ಮ ಹತ್ರ ಇದೆ ಅಂತ ನೀವು ಅಲ್ಲಿ ಬರಿಬೇಕು. ಅದಾದ್ಮೇಲೆ ಎಕ್ಸ್ಪೀರಿಯನ್ಸ್ ಕೇಳಿರ್ತಾರೆ. ಸೊ ಹಾಗಾಗಿ ಅವ್ರು ಕೇಳಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಕೂಡ ನನಗಿದೆ ಅಂತ ಕೇಳ್ಬಹುದು. ಇವತ್ತಿನ ಕಾಲದಲ್ಲಿ ಎಲ್ಲಾ ಕೆಲಸಗಳಿಗೆ ಮುಖ್ಯವಾಗಿ ಕಂಪ್ಯೂಟರ್ ನಾಲೆಜ್ ನ ಕೇಳ್ತಾರೆ. ಸೊ ಕಂಪ್ಯೂಟರ್ ನಾಲೆಜ್ ಕೂಡ ನನಗಿದೆ ಅಂತ ಬರಿಬೇಕು. ಅದ್ರ ಜೊತೆಗೆ ಸ್ಟ್ರೆಂತ್ಸ್, ಏನಾದ್ರು ಪಾಸಿಟಿವ್ ಪಾಯಿಂಟ್ಸ್ ಗಳು ಅಥವಾ ಎಡಿಷನಲ್ ಕ್ವಾಲಿಫಿಕೇಶನ್ ನಿಮ್ಗೆ ಏನಾದ್ರು ಇದ್ರೆ ನೀವು ಇಲ್ಲಿ ಮೆನ್ಷನ್ ಮಾಡಬಹುದು. ಇದು ಪ್ಯಾರಾಗ್ರಾಫ್ ನಂಬರ್ 2 ನಲ್ಲಿ ಬರ್ತದೆ. ಇನ್ನು ಪ್ಯಾರಾಗ್ರಾಫ್ ನಂಬರ್ 3 ನಲ್ಲಿ, ಇನ್ ದಿಸ್ ಪಾರ್ಟ್ ಆಫ್ ದ ಬಾಡಿ ಯು ಆರ್ ಸಪೋಸ್ ಟು ಮೇಕ್ ಎ ರೆಫರೆನ್ಸ್ ಟು ದ ರೆಸ್ಯೂಮ್ ಅಂಡ್ ಅದರ್ ಡಿಟೇಲ್ಡ್ ಡಾಕ್ಯುಮೆಂಟ್ಸ್ ದಟ್ ಯು ಹ್ಯಾವ್ ಎನ್ಕ್ಲೋಸ್ಡ್. ಈ ಕೊನೆ ಪ್ಯಾರಾಗ್ರಾಫ್ ಅಲ್ಲಿ ಏನಂದ್ರೆ ಒಂಥರ ಸಮಾರೋಪ ಮಾಡ್ತಾ ಇದ್ದೀವಿ, ನಾವು ಕನ್ಕ್ಲೂಡ್ ಮಾಡ್ತಾ ಇದೀವಿ. ಸೊ ಇದ್ರಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಈ ಪತ್ರದ ಜೊತೆಗೆ ಜಾಬ್ ಅಪ್ಲಿಕೇಶನ್ ಲೆಟರ್ ಜೊತೆಗೆ ನೀವೇನಾದ್ರೂ ಎನ್ಕ್ಲೋಸ್ ಮಾಡಿದ್ರೆ ಅಥವಾ ನಿಮ್ ಸರ್ಟಿಫಿಕೇಟ್ಗಳನ್ನ ಟ್ಯಾಗ್ ಮಾಡಿದ್ರೆ ಅಥವಾ ರೆಸ್ಯೂಮ್ ನ ಟ್ಯಾಗ್ ಮಾಡಿದ್ರೆ ಇದನ್ನೆಲ್ಲ ನಾನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಬರಿಬೇಕು. ಏನನ್ನ ರೆಸ್ಯೂಮ್ ಇರ್ಬೋದು, ಮಾರ್ಕ್ಸ್ ಇರ್ಬೋದು, ಇನ್ಯಾವುದೇ ಡೀಟೇಲ್ ಡಾಕ್ಯುಮೆಂಟ್ಸ್ ಗಳನ್ನ ಇದ್ರೆ ಕೂಡ ನಾನು ಇದ್ರ ಜೊತೆಗೆ ಎನ್ಕ್ಲೋಸ್ ಮಾಡಿದ್ದೀನಿ. ಅಷ್ಟೇ ಅಲ್ಲದೆ ಯು ಕ್ಯಾನ್ ಆಲ್ಸೋ ಅಪೀಲ್ ಫಾರ್ ಎ 1-on-1 ಇಂಟರ್ವ್ಯೂ. ಅದ್ರ ಜೊತೆಗೆ ನೀವು ಇಂಟರ್ವ್ಯೂಗೆ ಅಪೀಲ್ ಮಾಡ್ಬೋದು. ತಾವೇನಾದ್ರು ಇಂಟರ್ವ್ಯೂ ಕರೆದ್ರೆ ನಾ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನ ತಂದ್ಬಿಟ್ಟು ತಮ್ಮನ್ನು ಸಬ್ಮಿಟ್ ಮಾಡ್ತೀನಿ, ತಮಗ್ ಬೇಕಾಗಿರುವಂತ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಕೊನೆ ಪ್ಯಾರಾಗ್ರಾಫ್ ಅಲ್ಲಿ, ಕನ್ಕ್ಲೂಡಿಂಗ್ ಪ್ಯಾರಾಗ್ರಾಫ್ ಅಲ್ಲಿ ನೀವು ಹೇಳ್ಬೇಕು. ಈಗ ಬಾಡಿ ಆಫ್ ಲೆಟರ್ ನಮ್ದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಸೊ ಈ ಬಾಡಿ ಆಫ್ ಲೆಟರ್ನ ಹೇಗೆ ನಾವು ಎಂಡ್ ಮಾಡಬೇಕು, ಎಂಡ್ ದ ಬಾಡಿ ವಿತ್ ಎ ಪ್ರಾಮಿಸಿಂಗ್ ನೋಟ್. ಒಂದು ಯಾವುದೋ ಒಂದು ಪ್ರಾಮಿಸಿಂಗ್ ನೋಟ್ ಅನ್ನೋ ಲೈನನ್ನು ಬರೆಯೋದ್ರ ಮೂಲಕ ನಾವು ಈ ಲೆಟರ್ನ ಎಂಡ್ ಮಾಡಬೇಕು. ಹೇಗೆ ಬರಿಬೋದು ಎಕ್ಸಾಂಪಲನ್ನು ಇಲ್ಲಿ ನೋಡಿ. ಲುಕಿಂಗ್ ಫಾರ್ವರ್ಡ್ ಟು ಯುವರ್ ಪಾಸಿಟಿವ್ ರೆಸ್ಪಾನ್ಸ್. ಇದಕ್ಕೆ ನೀವು ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸ್ತೀರಾ ಅಂತ ಹೇಳಿಬಿಟ್ಟು ನಾವು ಲೆಟರ್ನ ಎಂಡ್ ಆಗಬೇಕು. ಇದಾದಮೇಲೆ ಕಾಂಪ್ಲಿಮೆಂಟರಿ ಕ್ಲೋಸ್. ಎಂಡಿಂಗ್ ಹೆಂಗೆ ಮಾಡಬೇಕು, ನಾವು ಸ್ಯಾಲ್ಯುಟೇಷನಿಂದ ಸ್ಟಾರ್ಟ್ ಮಾಡಿದ್ರು ಕಾಂಪ್ಲಿಮೆಂಟ್ ಕ್ಲೋಸಿಂದ ಲೆಟರ್ನ ಎಂಡ್ ಮಾಡಬೇಕು. ಇದನ್ನು ನಾವು ಈ ಥರ ಬರಿಬೋದು, ಈ ವರ್ಡ್ಗಳನ್ನ ಯೂಸ್ ಮಾಡ್ಬೋದು. ದ ವರ್ಡ್ಸ್ ಯುವರ್ಸ್ ಫೇತ್ಫುಲಿ ಆರ್ ಯುವರ್ಸ್ ಸಿನ್ಸಿಯರ್ಲಿ ಆರ್ ಯೂಸ್ಡ್. ಕೊನೆಗೆ ಎಂಡಾಗಿ ನೀವು ಸೈನ್ ಮಾಡೋದಕ್ಕಿಂತ ಮುಂಚೆ ಯುವರ್ಸ್ ಫೇತ್ಫುಲಿ ಅಂತ ಬರಿಬೋದು ಅಥವಾ ಯುವರ್ ಸಿನ್ಸಿಯರ್ಲಿ ಅಂತ
ಬರಿಬೋದು. ಕೆಲವೊಂದು ಮಕ್ಕಳಿಗೆ ಏನು ಅಭ್ಯಾಸ ಆಗಿರ್ತದೆ ಅಂತಂದರೆ ಲೀವ್ ಲೆಟ್ರ್ ಬರೆದು ಎಲ್ಲ ಲೆಟ್ರಲ್ಲಿ ಯುವರ್ ಒಬೀಡಿಯಂಟ್ ಅಂತ ಬರೆದು ಬಿಟ್ಟಿರ್ತಾರೆ. ಈ ಎಕ್ಸಾಮಲ್ಲಿ ಜಾಬ್ ಲೆಟರ್ನ ಬರಿ ಅಂತ ಹೇಳಿದಾಗೂ ಕೂಡ ಈ ಕಾಂಪ್ಲಿಮೆಂಟ್ರಿ ಕ್ಲೋಸ್ ಮಾಡುವಾಗ ಯುವರ್ ಒಬೀಡಿಯಂಟ್ ಅಂತ ಬರೀತಾರೆ. ಬಟ್ ಆ ಥರ ಬರೆಯೋಕ್ಕೆ ಹೋಗಬೇಡಿ. ನೀವು ಈಗ ಒಬ್ಬ ಅಭ್ಯರ್ಥಿ ಆಗಿಬಿಟ್ಟು ಜಾಬ್ಗೆ ಅಪ್ಲಿಕೇಶನ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಯುವರ್ಸ್ ಫೇತ್ಫುಲಿ ಅಥವಾ ಯುವರ್ಸ್ ಸಿನ್ಸಿಯರ್ಲಿ ಅಂತ ಹೇಳಿಬಿಟ್ಟು ಜಾಬ್ ಲೆಟರ್ನ ಕ್ಲೋಸ್ ಮಾಡಿ ಬರೆದಾದ್ಮೇಲೆ ಸಿಗ್ನೇಚರ್ ಮಾಡಬೇಕು. ಸುಮ್ಮನೆ ಏನೋ ಒಂದು ಗೀಟ್ ಹಾಕ್ಬಿಡೋದಲ್ಲ, ಅದಕ್ಕೂ ಒಂದು ಫಾರ್ಮ್ಯಾಟ್ ಇದೆ. ಹಿಯರ್ ಫೈನಲಿ ಯು ಸೈನ್ ಯುವರ್ ನೇಮ್. ನೀಟಾಗಿ ಸಿಗ್ನೇಚರ್ ಮಾಡಬೇಕು. ಬರೀ ಸಿಗ್ನೇಚರ್ ಮಾಡಿಬಿಟ್ರೆ ಅಷ್ಟೇ ಮುಗಿಯಲ್ಲ. ಆ್ಯಂಡ್ ದೆನ್ ರೈಟ್ ಯುವರ್ ನೇಮ್ ಇನ್ ಬ್ಲಾಕ್ ಲೆಟರ್ಸ್ ಬಿನೀತ್ ದ ಸಿಗ್ನೇಚರ್. ಆ ಸಿಗ್ನೇಚರ್ ಕೆಳಗೇನೆ ನೀಟಾಗಿ ನಿಮ್ಮ ಹೆಸರನ್ನು ಬ್ಲಾಕ್ ಲೆಟ್ರಲ್ಲಿ ಬರಿಬೇಕು. ಅಂದಾಗ ಮಾತ್ರ ಇದು ಒಂದು ಫಾರ್ಮ್ಯಾಟ್ ಕರೆಕ್ಟಾಗಿರ್ತದೆ. ಈ ಬಾಡಿ ಆಫ್ ದ ಲೆಟ್ರನ್ನ ಎಲ್ಲ ಕಂಪ್ಲೀಟ್ ಆದಮೇಲೆ ಸೈನು ಸಿಗ್ನೇಚರ್ ಎಲ್ಲ ಆದಮೇಲೆ ಇನ್ನು ಕೆಲವೊಂದು ಲೆಟ್ರ್ಗಳಲ್ಲಿ ಈ ಥರನೂ ಮಾಡಿರ್ತಾರೆ. ಇದು ಆಪ್ಷನಲ್, ನೀವು ಮಾಡಬಹುದು. ಎನ್ಕ್ಲೋಸರ್ಸ್ ಅಂತ ಬರೆದ್ಬಿಟ್ಟು ನೀವು ಏನೇನು ಆ ಲೆಟ್ರ್ ಜೊತೆಗೆ ಎನ್ಕ್ಲೋಸ್ ಮಾಡಿದ್ದೀರಾ, ಏನೇನು ಟ್ಯಾಗ್ ಮಾಡಿದ್ದೀರಾ ಆ ಥರ ಲಿಸ್ಟನ್ನು ಕೊಡ್ಬೋದು. ಆ ಲೆಟ್ರ್ ರೈಟಿಂಗ್ ಎಲ್ಲ ಮುಗಿದಾದ್ಮೇಲೆ ಕೆಳಗಡೆ ಒಂದು ಲೆಫ್ಟ್ ಸೈಡಲ್ಲಿ ಎನ್ಕ್ಲೋಸರ್ಸ್ ಅಂತ ಬರೆದ್ಬಿಟ್ಟು ಏನೇನು ನೀವು ಅದ್ರ ಜೊತೆ ಹಾಕಿದ್ದೀರಾ, ದೇ ಮೇ ಇನ್ಕ್ಲೂಡ್ ದ ಫಾಲೋವಿಂಗ್: ಫೋಟೋಗ್ರಾಫ್, ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋ ಏನಾದರೂ ಟ್ಯಾಗ್ ಮಾಡಿದರೆ ಅದನ್ನು ಬರಿಬೋದು. ಆಮೇಲೆ ರೆಸ್ಯೂಮ್ ಮಾಡಿದರೆ ರೆಸ್ಯೂಮ್ ಅಂತ ಮಾಡಬೇಕು. ಆಮೇಲೆ ಕಾಪೀಸ್ ಆಫ್ ಸರ್ಟಿಫಿಕೇಟ್ಸ್, ನಿಮಗೆ ಏನಾದರೂ ನಿಮ್ಮ ಡಿಗ್ರಿದು ಅಥವಾ ಯಾವುದಾದ್ರು ಸರ್ಟಿಫಿಕೇಟ್ಗಳನ್ನ ಅದ್ರ ಜೊತೆಗೆ ಟ್ಯಾಗ್ ಮಾಡಿದರೆ ಅದನ್ನೆಲ್ಲ ಲಿಸ್ಟನ್ನ ನೀವು ಬರಿಬೋದು. ಇದಕ್ಕೆ ನಾವು ಎನ್ಕ್ಲೋಸರ್ಸ್ ಅಂತ ಬರಿತೀವಿ. ಇಲ್ಲಿಗೆ ನಮ್ಮ ಜಾಬ್ ಅಪ್ಲಿಕೇಶನ್ನಲ್ಲಿರೋ ಒಂದು ಫಸ್ಟ್ ಪಾರ್ಟ್ ಏನಿತ್ತಲ್ಲ, ಕವರಿಂಗ್ ಲೆಟರ್, ಅದ್ರ ಬಗ್ಗೆ ತಿಳ್ಕೊಂಡ್ವಿ. ಅದರ ಇನ್ನೊಂದು ಪಾರ್ಟು ರೆಸ್ಯೂಮ್ ಬರೆಯೋದು. ಇದನ್ನು ನಾವು ಬಯೋಡಾಟಾ ಅಂತಲೂ ಕರಿತೀವಿ. ಬಟ್ ಬಯೋಡಾಟಾಗೂ ಸ್ವಲ್ಪ ರೆಸ್ಯೂಮ್ಗೂ ಸ್ವಲ್ಪ ವ್ಯತ್ಯಾಸ ಇದೆ. ಬಯೋಡಾಟಾ ಅಂತಂದರೆ ಬರೀ ಪರ್ಸ್ನಲ್ ಇನ್ಫಾರ್ಮೇಷನ್ ಮಾತ್ರ ಇರುತ್ತೆ. ಬಟ್ ರೆಸ್ಯೂಮಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನ್ ಜೊತೆಗೆ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಇರ್ತದೆ, ಎಕ್ಸ್ಪೀರಿಯನ್ಸ್ ಬಗ್ಗೆ ಇರ್ತದೆ, ಅಡಿಷ್ನಲ್ ಕ್ವಾಲಿಫಿಕೇಷನ್ ಇರ್ತದೆ. ತುಂಬ ಬೇರೆ ಬೇರೆ ವಿಚಾರಗಳೆಲ್ಲ ಇದರಲ್ಲಿರ್ತವೆ. ರೆಸ್ಯೂಮ್ ರೆಫರ್ಸ್ ಟು ಎ ಪರ್ಸನ್ಸ್ ಲೈಫ್, ಎಕ್ಸ್ಪೀರಿಯನ್ಸ್ ಆ್ಯಂಡ್ ಅಚೀವ್ಮೆಂಟ್ಸ್. It should be representative of all your personal and professional details in a specific format. ಇಲ್ಲಿ ಪರ್ಸ್ನಲ್ ಅಷ್ಟೇ ಅಲ್ಲ, ಪ್ರೊಫೆಷ್ನಲ್ ಸ್ಕಿಲ್ಗಳ ಬಗ್ಗೆ, ಡೀಟೇಲ್ಸ್ಗಳ ಬಗ್ಗೆನೂ ಕೂಡ ನಾವು ಹೇಳಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ರೆಸ್ಯೂಮ್ ಈ ಬಯೋಡಾಟಾಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ಇದರಲ್ಲಿ ಇದನ್ನು ಕೂಡ ನಾವು ಕವರಿಂಗ್ ಲೆಟರ್ನ ಬರೀಬೇಕಾದ್ರೆ ನೋಡ್ಕೊಂಡ್ವಿ. ಫಸ್ಟ್ ಹೆಂಗೆ ಅಂದರೆ ಬಾಡಿ ಆಫ್ ದ ಲೆಟರ್ನಲ್ಲಿ 3 ಪಾರ್ಟ್ ಮಾಡಿಕೊಂಡು ಈಸಿಯಾಗಿ ನೆನ್ಪಿಟ್ಕೊಳ್ಳೋಕ್ಕೆ ಹೇಗೆ ಅಭ್ಯಾಸ ಮಾಡಿದ್ವೋ, ಈ ರೆಸ್ಯೂಮ್ ಬರೀಬೇಕಾದ್ರೂ ಕೂಡ ಇದನ್ನು ಕೂಡ ನಾವು ಪಾರ್ಟ್ ಮಾಡಿ ಕಲ್ಕೊಂಡ್ಬಿಟ್ರೆ ಇದನ್ನು ನೆನ್ಪಿಟ್ಕೊಳ್ಳೋದು ತುಂಬ ಈಸಿ. ಇದರಲ್ಲಿ ಯಾವ್ಯಾವ ಪಾರ್ಟ್ ಬರ್ತದೆ ಅಂತಂದರೆ ನೋಡಿ, ಒಂದು ರೆಸ್ಯೂಮ್ ಬರಿಬೇಕು ಅಂತಂದರೆ ಅದರಲ್ಲಿ ಫಸ್ಟ್ ಪಾರ್ಟ್ ಶುಡ್ ಬಿ ಪರ್ಸ್ನಲ್ ಪ್ರೊಫೈಲ್. ಇದರಲ್ಲಿ ಬೇರೆ ಏನೂ ಬರಬಾರ್ದು, ನಿಮ್ಮ ಪರ್ಸ್ನಲ್ ಪ್ರೊಫೈಲ್ಗಳು ಮಾತ್ರ ಬರಿಬೇಕು. ಪರ್ಸ್ನಲ್ ವಿಷಯಗಳು ಅಂದರೆ ನಿಮ್ಮ ಹೆಸರು, ಅಡ್ರೆಸ್ಸು, ಇವೆಲ್ಲ ಪರ್ಸ್ನಲ್ ವಿಷಯಗಳು ಮಾತ್ರ ಬರಿಬೇಕು. ಅದಾದಮೇಲೆ ನೆಕ್ಸ್ಟ್ ಸೆಕೆಂಡ್ ಪಾರ್ಟಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್. ಎಜುಕೇಷ್ನಲ್ ಕ್ವಾಲಿಫಿಕೇಷನ್ ಅಂದರೆ ನೀವು 10th PUC ಡಿಗ್ರಿ ಅವ್ರು ಯಾವುದು ಕೇಳಿರ್ತಾರೆ ಅದನ್ನೆಲ್ಲ ನೀವು ಡೀಟೇಲ್ಸನ್ನು ಅಲ್ಲಿನೇ ಕೊಡಬೇಕು. ಅದಾದಮೇಲೆ ಎಡಿಷ್ನಲ್ ಕ್ವಾಲಿಫಿಕೇಷನ್ ಅಂತಂದರೆ ನೀವು ಕಂಪ್ಯೂಟರ್ ನಾಲೆಜ್ ಇರ್ಬೋದು, ಅಥವಾ ಈ ಸ್ಪೋರ್ಟ್ಸ್ ಮೆನ್ಗಳೆಲ್ಲ ಇರ್ತಾರಲ್ಲ ಅವರಿಗೆಲ್ಲ ಸ್ವಲ್ಪ ಕೋಟ ಇರ್ತದೆ, ಸೊ ಅದನ್ನೆಲ್ಲ ಮೆನ್ಷನ್ ಮಾಡ್ಬೋದು. ಅದಾದಮೇಲೆ ನೀವು ಎಕ್ಸ್ಪೀರಿಯನ್ಸನ್ನು ಬರಿಬೇಕು. ಲಾಸ್ಟಲ್ಲಿ ಎಂಡ್ ಮಾಡುವಾಗ ನೀವು ಡಿಕ್ಲರೇಷನ್ ಬರಿಬೇಕಾಗತ್ತೆ. ಇವಾಗ ನಮ್ಮ ರೆಸ್ಯೂಮಲ್ಲಿ ಬರುವಂಥ ಫಸ್ಟ್ ಪಾರ್ಟ್ ಹೆಸರು ಪರ್ಸ್ನಲ್ ಪ್ರೊಫೈಲ್ ಅಂತ. ಇಲ್ಲಿ ನಾವು ಒಂದು ಪರ್ಸ್ನಲ್ ಡೀಟೇಲ್ಸ್ಗಳನ್ನು ಎಂಟ್ರಿ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಪರ್ಸ್ನಲ್ ಡೀಟೇಲ್ಸ್ ಅಂದರೆ ನಾವು ಏನೇನು ಹಾಕ್ಬೋದು, ಇಲ್ಲಿ ಲಿಸ್ಟ್ ಇದೆ ನೋಡಿ. ಈಗ ನೀವು ಬರಿಬೇಕಾದ್ರೆ ಅದಕ್ಕೆ ಹೆಡ್ಡಿಂಗನ್ನು ರೆಸ್ಯೂಮ್ ಅಂತ ಬರೀರಿ. ರೆಸ್ಯೂಮ್ ಅಂತ ಬರಿಬೇಕಾದ್ರೆ ಹುಷಾರಾಗಿ ಬರೀರಿ. RESSUME ಅಂತ ಬರಿಬಾರ್ದು. ಆ ರೆಸ್ಯೂಮ್ ಬೇರೆ, ಇಲ್ಲಿ RESUME ರೆಸ್ಯೂಮ್ ಇಷ್ಟೇ ಬರೆದ್ಬಿಡಿ. ಅದಾದಮೇಲೆ ಏನೇನು ಪರ್ಸ್ನಲ್ ಡೀಟೇಲ್ಸ್ನ ನಾವು ಬರಿಬೇಕು ನೋಡಿ. ಇಲ್ಲಿ ನೇಮ್, ನಿಮ್ಮ ಹೆಸರನ್ನು ಬರಿಬೇಕು. ಫಾದರ್ಸ್ ನೇಮ್, ತಂದೆ ಹೆಸರನ್ನು ಬರೀರಿ. ಆಮೇಲೆ ಡೇಟ್ ಆಫ್ ಬರ್ತ್, ನಿಮ್ಮ ಜನ್ಮ ದಿನಾಂಕವನ್ನು ಅಲ್ಲಿ ಮೆನ್ಷನ್ ಮಾಡಿ. ಆಮೇಲೆ ಅಡ್ರೆಸ್ ಅಂತಂದರೆ ನಿಮ್ಮ ವಿಳಾಸ ಬರಿಬೇಕು. ಕೆಲವೊಂದು ಕಡೆ 2 ಅಡ್ರೆಸ್ ಇರ್ತವೆ. ಕೆಲವೊಬ್ಬರು ಪರ್ಸ್ನಲ್ ಅಡ್ರೆಸ್ ಬೇರೆ ಇರ್ತದೆ, ಪರ್ಮನೆಂಟ್ ಅಡ್ರೆಸ್ಸು, ಇನ್ನು ಕರೆಸ್ಪಾಂಡೆನ್ಸ್ ಅಡ್ರೆಸ್ ಅಂತ ಇರ್ತದೆ. ಸೊ ಆ ಥರ ಏನಾದ್ರು ಇದ್ದರೆ ನೀವು ಜಾಬ್ಗೆ ಅಪ್ಲಿಕೇಶನ್ ಬರೆಯುವಾಗ 2 ಥರ ಅಡ್ರೆಸ್ನ ಬರಿಬೋದು. ಈಗ ನೀವು ಎಕ್ಸಾಮಲ್ಲಿ ಒಂದು ಅಡ್ರೆಸ್ನ ಬರೆದ್ಬಿಟ್ರೆ ಸಾಕು. ಸೊ ಅಡ್ರೆಸ್ನ ಬರೀರಿ. ಅದಾದಮೇಲೆ ನ್ಯಾಷನಾಲಿಟಿ ಕೇಳ್ತಾರೆ. ಆಮೇಲೆ ನೀವು ಇಂಡಿಯನ್ ಅಂತ ಬರಿಬೇಕು, ರಾಷ್ಟ್ರೀಯತೆ ಯಾವುದು ಅಂತ. ಅದಾದಮೇಲೆ ಮ್ಯಾರಿಟಲ್ ಸ್ಟೇಟಸ್ ಇದೆ ಅಂದರೆ ನೀವು ಮದುವೆ ಆಗಿದ್ದೇನೆ ಅಥವಾ ಸಿಂಗಲ್ಲ ಅಂತ ಬರೀಬೇಕು. ಮ್ಯಾರಿಡ್ ಆರ್ ಸಿಂಗಲ್ ಅಂತ ಬರೀಬೇಕು. ಅದಾದಮೇಲೆ ನಿಮ್ಮ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅವ್ರಿಗೆ ಕಾಂಟ್ಯಾಕ್ಟ್ ನಂಬರ್ನ ಕೊಡಬೇಕು, ಜೊತೆಗೆ ಇಮೇಲ್ ಕೊಡಬೇಕು. ಸೊ ಅದನ್ನು ನೀವು ಅಲ್ಲಿ ಮೆನ್ಷನ್ ಮಾಡಬೇಕು. ಇದು ಫಸ್ಟ್ ಪಾರ್ಟ್. ಪರ್ಸ್ನಲ್ ಪ್ರೊಫೈಲ್ ಆದಮೇಲೆ ನೆಕ್ಸ್ಟ್ ಬರುವಂಥದ್ದು ಎಜುಕೇಷ್ನಲ್ ಕ್ವಾಲಿಫಿಕೇಷನ್
ಆ ಎಕ್ಸಾಮಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥ ಅಡ್ವರ್ಟೈಸ್ಮೆಂಟಲ್ಲೇ ಕೇಳಿರ್ತಾರೆ ಏನೇನು ಕ್ವಾಲಿಫಿಕೇಷನ್ ಇರಬೇಕು ಅಂತ ಎಲ್ಲ ಡೀಟೇಲ್ಸ್ ಅಲ್ಲೇ ಕೊಟ್ಟಿರ್ತಾರೆ. ಸೊ ಅದಕ್ಕೆ ನೀವು ಈಗ ಉತ್ತರವಾಗಿ ಈ ಪತ್ರನ ಬರಿತಾ ಇದ್ದಾರೆ. ಸೊ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದರೆ ಏನೇನು ಬರಿಬೇಕಂತ ನೋಡಿ. ಇಲ್ಲಿ ನೀವು ಫಸ್ಟ್ ಒಂದು 5 ಕಾಲಮ್ಗಳಿರುವಂಥ ಟೇಬಲ್ನ ಹಾಕ್ಕೊಂಡ್ಬಿಡಿ. ಸೊ ಫಸ್ಟ್ ಕಾಲಮಲ್ಲಿ ನೇಮ್ ಆಫ್ ದ ಎಕ್ಸಾಮಿನೇಷನ್ ಬರಿಬೇಕು. ಅಂದರೆ ನೀವು SSLC, PUC, ಡಿಗ್ರಿ ಇವನ್ನೆಲ್ಲ ಬರಿತಾ ಹೋಗ್ಬೇಕು. ನೆಕ್ಸ್ಟ್ ಕಾಲಮಲ್ಲಿ ನೇಮ್ ಆಫ್ ದ ಬೋರ್ಡ್ ಆ್ಯಂಡ್ ಯೂನಿವರ್ಸಿಟಿ. ಸೊ 10th PUCಗಾದರೆ ಬೋರ್ಡ್ ಇರ್ತವೆ. ಈ 10ಗಾದರೆ KSEEB ಅಂತ ಇರ್ತದೆ. PUCಗಾದರೆ ಕರ್ನಾಟಕ PU ಬೋರ್ಡ್ ಇರ್ತದೆ. ಅದಾದಮೇಲೆ ಡಿಗ್ರಿಗಳಿಗೆ ಯಾವ ಬೋರ್ಡ್ ಇರಲ್ಲ ಅವುಗಳಿಗೆಲ್ಲ ಯೂನಿವರ್ಸಿಟಿ ಇರ್ತವೆ. ಸೊ ನೀವು ಡಿಗ್ರಿ BA, BSc, BCom ಎಲ್ಲ ಮಾಡಬೇಕಾದ್ರೆ ಆ ಡಿಗ್ರಿ ಕಾಲೇಜ್ಗಳು ಯಾವುದಾರ ಒಂದು ಯೂನಿವರ್ಸಿಟಿ ಅಂಡರಲ್ಲಿ ಬಂದಿರ್ತವೆ, ಅದನ್ನು ನೀವು ಬರಿಬೋದು. ಅಲ್ಲಿ ಯೂನಿವರ್ಸಿಟಿ ಹೆಸರನ್ನ ಬರಿಬೇಕಾಗತ್ತೆ. ನೆಕ್ಸ್ಟ್ ಕಾಲಮಲ್ಲಿ ಅಲ್ಲಿ ಇನ್ಸ್ಟಿಟ್ಯೂಷನ್ ಹೆಸರು ಬರಿಬೇಕು. SSLC ಅಂತಂದರೆ ನೀವು ಓದಿರ್ತಕ್ಕಂಥ ಹೈಸ್ಕೂಲ್ ಹೆಸರನ್ನು ಬರಿಬೇಕು. PUC ಅಂತಿದ್ರೆ ಆ PUCಗೆ ಯಾವ ಕಾಲೇಜಲ್ಲಿ ಓದಿರ್ತೀರ ಅದನ್ನು ಬರೀರಿ. ಡಿಗ್ರಿ ಓದಿದರೆ ಆ ಡಿಗ್ರಿ ಕಾಲೇಜ್ ಹೆಸರನ್ನ ಬರಿಬೇಕು. ಅದಾದಮೇಲೆ ನೆಕ್ಸ್ಟು ಇಯರ್ ಆಫ್ ಪಾಸಿಂಗ್, ಯಾವ ವರ್ಷದಲ್ಲಿ ನೀವು ಅದನ್ನು ಪಾಸ್ ಮಾಡಿದ್ರಿ. 10th ಯಾವ ಇಯರಲ್ಲಿ ಪಾಸ್ ಮಾಡಿದಿರಿ, PUC ಯಾವ ಇಯರಲ್ಲಿ ಪಾಸ್ ಮಾಡಿದ್ರಿ, ಮುಂದೆ ಡಿಗ್ರಿ ಏನಾದ್ರು ಬರೆದಿದ್ರೆ ಅದನ್ನು ಯಾವ ವರ್ಷದಲ್ಲಿ ನೀವು ಪಾಸ್ ಮಾಡಿದ್ದೀರಾ ಅಂತ ಬರೀಬೇಕು. ಇನ್ನು ಕೊನೆ ಕಾಲಮಲ್ಲಿ ಎಷ್ಟು ಪರ್ಸೆಂಟೇಜ್ ತೊಗೊಂಡಿದ್ದೀರಾ, 10th ಎಷ್ಟು ಪರ್ಸೆಂಟೇಜ್ ತೊಗೊಂಡಿದ್ದೀರಾ ಅದನ್ನು ಬರೀರಿ. PUCನಲ್ಲಿ ಮತ್ತು ಡಿಗ್ರಿನಲ್ಲಿ ಆಯಾ ಡಿಗ್ರಿಗಳಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಮಾಡಿದ್ದೀರಾ ಅದನ್ನು ಅಲ್ಲಿ ಮೆನ್ಷನ್ ಮಾಡಬೇಕು. ಸೊ ದಿಸ್ ಈಸ್ ಸೆಕೆಂಡ್ ಪಾರ್ಟ್ ಆಫ್ ಅವರ್ ರೆಸ್ಯೂಮ್. ಈ ಎಜುಕೇಷನ್ ಕ್ವಾಲಿಫಿಕೇಷನ್ ಆದಮೇಲೆ ನಾವು ನಮ್ಮ ರೆಸ್ಯೂಮಲ್ಲಿ ಕೊನೆ ಪಾರ್ಟಿಗೆ ಬಂದಿದ್ದೀವಿ. ಇವಾಗ ಎಜುಕೇಷನ್ ಕ್ವಾಲಿಫಿಕೇಷನ್ ಆದಮೇಲೆ ನೆಕ್ಸ್ಟ್ ನೀವು ಬರೆಯುವಂಥದ್ದು ವಿಷಯಗಳು ಇಲ್ಲಿದ್ದಾವೆ. ನೆಕ್ಸ್ಟು ಎಡಿಷ್ನಲ್ ಕ್ವಾಲಿಫಿಕೇಷನ್. ನಾನು ಆವಾಗಲೇ ಹೇಳಿದ್ದೆ ನಿಮಗೆ, ಈಗ ಯಾವ ಕೆಲಸಕ್ಕೆ ನೀವು ಅಪ್ಲೈ ಮಾಡಿದರೂ ಕೂಡ ಕಂಪ್ಯೂಟರ್ ನಾಲೆಜ್ ಇರಲೇಬೇಕು ಅಂತ ಕೇಳ್ತಾರೆ. ಸೊ ಅಲ್ಲಿ ನೀವು ಬರಿಬೋದು, ನೀವೇನಾದ್ರು ಕಂಪ್ಯೂಟರ್ ಬೇಸಿಕ್ ಮಾಡಿದ್ದೀರಾ, DTP ಮಾಡಿದ್ದೀರಾ ಅಥವಾ ಟ್ಯಾಲಿ ಏನಾದರೂ ಮಾಡಿದ್ದೀರಾ, ಸೊ ಅವುಗಳನ್ನ ನೀವು ಅಲ್ಲಿ ಬರಿಬೇಕು. ಅದಾದಮೇಲೆ ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತಾರೆ. ಇಟ್ ಶುಡ್ ಬಿ ರಿಟರ್ನ್ ಫ್ರಮ್ ದ ಲೇಟೆಸ್ಟ್ ಟು ದ ಓಲ್ಡೆಸ್ಟ್ ವಿತ್ ದ ಡ್ಯೂರೇಷನ್. ನೀವೇನಾದರೂ ಈಗ ಯಾವ ಕೆಲಸಕ್ಕೆ ಅಪ್ಲೈ ಮಾಡ್ತಿದ್ರಲ್ಲ ಅದೇ ಕೆಲಸದಲ್ಲಿ ನಿಮಗೆ ಬೇರೆ ಕಂಪ್ನಿಗಳಲ್ಲಿ ಬೇರೆ ಕಡೆ ಕೆಲಸ ಮಾಡಿರೋ ಅನುಭವ ಏನಾದ್ರು ಇದ್ದರೆ ಅದನ್ನು ನೀವು ಅಲ್ಲಿ ಮೆನ್ಷನ್ ಮಾಡಬೇಕು. ಐ ಹ್ಯಾವ್ 3 years ಎಕ್ಸ್ಪೀರಿಯನ್ಸ್ ಆ್ಯಸ್ ಎ ಟೀಚರ್, ಆ್ಯಸ್ ಎ ಆಫೀಸ್ ಅಸಿಸ್ಟೆಂಟ್, ಹಿಂಗೆಲ್ಲ ಬರೆದ್ಬಿಟ್ಟು ಯಾವ ಕಂಪ್ನಿನಲ್ಲಿ ಅವೆಲ್ಲ ಡೀಟೇಲ್ಸನ್ನು ನೀವು ಎಕ್ಸ್ಪೀರಿಯನ್ಸ್ ಬಗ್ಗೆ ಅಲ್ಲಿ ಡೀಟೇಲ್ಸನ್ನು ಕೊಡ್ಬೋದು. ಅದಾದಮೇಲೆ ಲ್ಯಾಂಗ್ವೇಜ್ ನೋನ್. ಕೆಲವೊಂದು ಜಾಬ್ಗಳಲ್ಲಿ ಲ್ಯಾಂಗ್ವೇಜ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿರ್ತಾರೆ. ಅಲ್ಲಿ ಯಾವ್ಯಾವ ಲ್ಯಾಂಗ್ವೇಜ್ ಬೇಕು ಅಂತ ಕೇಳ್ತಾರೆ, ನೀವು ಅದೆಲ್ಲ ಬರುತ್ತೆ ಅಂತ ಬರೀಬೇಕು. ಐ ಆಮ್ ಫ್ಲೂಯೆಂಟ್ ಇನ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್, ಅಥವಾ ಐ ಆಮ್ ಫ್ಲೂಯೆಂಟ್ ಇನ್ ಕನ್ನಡ, ಇಂಗ್ಲೀಷ್ ಆ್ಯಂಡ್ ಹಿಂದಿ. ಸೊ ಅದನ್ನು ನೀವು ಅಲ್ಲಿ ಬರೀಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟು ಹಾಬೀಸ್ ಅಂತ ಬರ್ತದೆ. ನಿಮಗೆ ಯಾವ್ಯಾವ ಹವ್ಯಾಸಗಳಿದ್ದಾವೆ ಬರೀಬೇಕು. ಹವ್ಯಾಸಗಳು ಅಂತಂದರೆ ಗೊತ್ತಲ್ವ ನಿಮಗೆ, ರೀಡಿಂಗ್ ಇರ್ಬೋದು, ಪ್ಲೇಯಿಂಗ್ ಕ್ರಿಕೆಟ್ ಇರ್ಬೋದು, ಅಥವಾ ಗಾರ್ಡನಿಂಗ್ ಇರ್ಬೋದು. ಸೊ ಇವನ್ನೆಲ್ಲ ನೀವು ಅಲ್ಲಿ ಬರಿತಾ ಹೋಗ್ಬೋದು. ಈ ರೆಸ್ಯೂಮನ್ನು ಎಂಡ್ ಮಾಡೋದಕ್ಕೆ ನಾವು ಡಿಕ್ಲೇರೇಷನ್ ಬರಿಬೇಕಾಗತ್ತೆ. ಅಲ್ಲೇನು ಡಿಕ್ಲೇರೇಷನ್ ಅಂತ ಬರಿಬೇಡಿ, ಅಲ್ಲಿ ಒಂದು 2 ಲೈನ್ ಬರಿಬೇಕು. ಹಿಯರ್ ಯು ಹ್ಯಾವ್ ಟು ಪ್ರಾಮಿಸ್ ದ್ಯಾಟ್ ದ ಎಬೋವ್ ಗಿವನ್ ಇನ್ಫಾರ್ಮೇಷನ್ ಇಸ್ ಕರೆಕ್ಟ್. ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಎಲ್ಲ ವಿಷಯಗಳು ಕರೆಕ್ಟಾಗಿದ್ದಾವೆ ಅಂತ ಹೇಳ್ಬಿಟ್ಟು ಒಂದು ಲೈನ್ನ ಬರೆದ್ಬಿಟ್ಟು ಆಮೇಲೆ ಸಿಗ್ನೇಚರ್ ಮಾಡಬೇಕಾಗತ್ತೆ. ನೀವು ಡಿಕ್ಲೇರೇಷನ್ನ ಈ ಥರ ಬರಿಬೋದು. Hereby I declare that above mentioned particulars are correct to the best of my knowledge ಅಂತ ಒಂದು ಲೈನ್ನ ಬರೆದ್ಬಿಟ್ಟು ಆಮೇಲೆ ಸಿಗ್ನೇಚರ್ ಮಾಡಿ ಈ ಕಡೆ ಸೈಡಲ್ಲಿ ಡೇಟ್, ಪ್ಲೇಸ್ ಎಲ್ಲನೂ ಮೆನ್ಷನ್ ಮಾಡಿಬಿಟ್ರೆ ಇಲ್ಲಿಗೆ ನಮ್ಮದು ರೆಸ್ಯೂಮು ಕಂಪ್ಲೀಟ್ ಆಗುತ್ತೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೆ ನಾವು ಲೆಟರ್ನ ಹೇಗೆ ಬರಿಬೇಕು, ಆ ಲೆಟ್ರಲ್ಲಿರೋ 2 ಪಾರ್ಟ್ಗಳು ಅಂದರೆ ಕವರಿಂಗ್ ಲೆಟರ್ನ ಹೇಗೆ ಬರಿಬೇಕು, ಅದಾದಮೇಲೆ ರೆಸ್ಯೂಮ್ನ ನಾವು ಹೇಗೆ ಬರಿಬೇಕು ಅಂತ ಹೇಳ್ಬಿಟ್ಟು ಹಂತವಾಗಿ ಡಿಟೇಲ್ಡಾಗಿ ನೋಡ್ಕೊಂಡು ಬಂದ್ವಿ. ಇವಾಗ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂವಿಂದ ರೆಡಿ ಆಗೋಣ. ನಿಮ್ಮ ಎಕ್ಸಾಮಲ್ಲಿ ಒಂದು ಕ್ವಶನ್ನ ಕೊಟ್ಟಿರ್ತಾರೆ ಜಾಬ್ ಲೆಟ್ರಿಗಾಗಿ. ಆ ಕ್ವಶನ್ ಹೇಗಿರುತ್ತೆ ಅನ್ನೋದನ್ನ ನೋಡಿಕೊಂಡು ಅದಕ್ಕೊಂದು ನಾವು ಲೆಟರ್ ಬರೆದ್ಬಿಟ್ರೆ ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಅನ್ನೋ ನೋಡೋಣ. ಈಗ ಎಕ್ಸಾಮಲ್ಲಿ ಹೇಗೆ ಕೊಟ್ಟಿರ್ತಾರೆ ಅಂತ ಕ್ವಶನ್ ಈ ಥರ ಇರ್ತದೆ. ದ ಫಾಲೋಯಿಂಗ್ ಅಡ್ವರ್ಟೈಸ್ಮೆಂಟ್ ಅಪಿಯರ್ಡ್ ಇನ್ ದ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಆನ್ 15th April 2020. ರೈಟ್ ಎ ಲೆಟರ್ ಆಫ್ ಅಪ್ಲಿಕೇಶನ್ ಇನ್ ರೆಸ್ಪಾನ್ಸ್ ಟು ಇಟ್. ಈ ಒಂದು ಅಡ್ವರ್ಟೈಸ್ಮೆಂಟ್ಗೆ ನೀವು ಜಾಬ್ ಲೆಟರ್ನ ಬರೀರಿ ಅಂತ ಕೊಟ್ಟಿರ್ತಾರೆ. ಆ ಅಡ್ವರ್ಟೈಸ್ಮೆಂಟಲ್ಲಿ ಏನೇನು ಇರ್ತದೆ ನೋಡೋಣ. ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ಗ್ಲೋಬಲ್ ಫೈನಾನ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಲಿಮಿಟೆಡ್. ಇವರು ತಮ್ಮ ಕೆಲಸಕ್ಕಾಗಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ರಿಕ್ವೈರ್ಸ್ ಜೂನಿಯರ್ ಅಸಿಸ್ಟೆಂಟ್ ಅನ್ನೋದು ಆ ಪೋಸ್ಟ್ ಖಾಲಿ ಇದೆ, ಆ ಕೆಲಸ ಹುದ್ದೆ ಖಾಲಿ ಇದೆ. ಅದಕ್ಕೆ ನೀವು ಜಾಬ್ ಲೆಟರ್ನ ಬರೀಬೇಕು. ಏನೇನು ರಿಕ್ವೈರ್ಮೆಂಟ್ ಕೇಳಿದ್ದಾರೆ ನೋಡಿ. ಕ್ವಾಲಿಫಿಕೇಷನ್ ಏನೇನು ಇರಬೇಕು ಅಂತಂದರೆ ಸೆಕೆಂಡ್ PUC ವಿತ್ ಕಂಪ್ಯೂಟರ್ ನಾಲೆಜ್, ಸೆಕೆಂಡರಿ PUC ಪಾಸ್ ಆಗಿರಬೇಕು, ಜೊತೆಗೆ ಕಂಪ್ಯೂಟರ್ ನಾಲೆಜ್ ಇರಬೇಕು. ಅದ್ರ ಜೊತೆಗೆ ನಾಲೆಜ್ ಆಫ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಎಸೆನ್ಷಿಯಲ್.
ಕನ್ನಡ ಮತ್ತು ಇಂಗ್ಲೀಷ್ ಭಾಷಾ ಜ್ಞಾನ ನಿಮಗೆ ಇರಬೇಕು. ಎಕ್ಸ್ಪೀರಿಯನ್ಸ್ ಪ್ರಿಫರ್ಡ್, ನಿಮಗೇನಾದರೂ ಇದೇ ಜೂನಿಯರ್ ಅಸಿಸ್ಟೆಂಟ್ ಆಗಿ ಬೇರೆ ಕಡೆ ಎಲ್ಲ ಕೆಲಸ ಮಾಡಿರೋ ಅನುಭವ ಇದ್ದರೆ ನಿಮಗೆ ಪ್ರಿಫರೆನ್ಸ್ ಕೊಡ್ತಾರೆ. ಈ ಕೆಲಸಕ್ಕಾಗಿ ನೀವು ಜಾಬ್ ಅಪ್ಲಿಕೇಶನ್ ಬರೆಯುವಾಗ ಯಾವ ಅಡ್ರೆಸ್ಸಿಗೆ ಬರೀಬೇಕು, ಟು ಅಡ್ರೆಸ್ ಅಂತ ಬರೀಬೇಕಿರ್ತದಲ್ಲ ನೀವು, ಅದು ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಅಪ್ಲೈ ವಿದಿನ್ ಎ ವೀಕ್ ಟು ದ ಮ್ಯಾನೇಜರ್, ಗ್ಲೋಬಲ್ ಫೈನಾನ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಲಿಮಿಟೆಡ್, KC ರೋಡ್, ಗದಗ್. ಈ ಅಡ್ರೆಸ್ಗೆ ನೀವು ಜಾಬ್ ಅಪ್ಲಿಕೇಶನನ್ನು ಬರಿಬೇಕಾಗತ್ತೆ. ಈ ಜಾಬ್ ಅಪ್ಲಿಕೇಶನನ್ನು ನೀವು ಎಕ್ಸಾಮಲ್ಲಿ ಬರೆಯುವಾಗ ಸ್ವಲ್ಪ ಹುಷಾರಾಗಿ ಬರಿಬೇಕು. ಯಾಕೆ ಅಂತಂದರೆ ಕೆಳಗಡೆ ಈ ಥರ ಕೊಟ್ಟಿರ್ತಾರೆ ನೋಡಿ, ರೈಟ್ XXX ಫಾರ್ ಯುವರ್ ನೇಮ್ ಆ್ಯಂಡ್ YY ಫಾರ್ ಯುವರ್ ಅಡ್ರೆಸ್. ಸೊ ಎಕ್ಸಾಮಲ್ಲಿ ಎಲ್ಲೂ ಕೂಡ ನಿಮ್ಮ ಹೆಸರು ಊರು ಮೆನ್ಷನ್ ಮಾಡೋ ಹಾಗಿಲ್ಲ. ಹಾಗಾಗಿ ನೀವು ಎಕ್ಸಾಮಲ್ಲಿ ಏನು ಜಾಬ್ ಲೆಟರ್ ಬರಿತೀರಾ ಅದರಲ್ಲಿ ನಿಮ್ಮ ಹೆಸರನ್ನು ಬರೆಯೋ ಹಾಗಿಲ್ಲ, ಯಾವುದೂ ನಿಮ್ಮ ಅಡ್ರೆಸ್ಸನ್ನು ಬರೆಯೋ ಹಾಗಿಲ್ಲ. ಸೊ ನಿಮ್ಮ ಹೆಸರು ಬರೆಯುವಂಥ ಸ್ಥಳದಲ್ಲಿ XXX ಅಂತ ಬರೀರಿ. ಅದೇ ಅಡ್ರೆಸ್ ಬರೆಯುವಾಗ YYY ಅಂತ ಬರೀರಿ ಅಂತ ಹೇಳ್ತಾರೆ. ಇದನ್ನು ನೀವು ಹುಷಾರಾಗಿ ಕೇರ್ಫುಲ್ಲಾಗಿ ಬರಿಬೇಕು. ಓಕೆ, ನಾವಿವಾಗ ಈ ಹಿಂದೆ ನೋಡಿದ್ವಲ್ಲ ಅಡ್ವರ್ಟೈಸ್ಮೆಂಟ್ಗೆ, ಆ ಅಡ್ವರ್ಟೈಸ್ಮೆಂಟ್ಗೆ ನಾವೊಂದು ಜಾಬ್ ಅಪ್ಲಿಕೇಶನನ್ನು ಬರೆಯೋಣ. ಫಸ್ಟ್ ಕವರಿಂಗ್ ಲೆಟ್ರನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡೋಣ. ಕವರಿಂಗ್ ಲೆಟ್ರಲ್ಲಿ ಏನೇನು ಬರ್ತದೆ ಅನ್ನೋದನ್ನು ನಾವು ಹಿಂದೆ ಆಲ್ರೆಡಿ ಡಿಟೇಲ್ಡಾಗಿ ಡಿಸ್ಕಷನ್ ಮಾಡಿದ್ದೀವಿ. ಫಸ್ಟು ಸೆಂಡರ್ಸ್ ಅಡ್ರೆಸ್, ಅದನ್ನೇ ನಾವಿಲ್ಲಿ ಹೆಸರಿನ ಬದಲಾಗಿ XXX, ಅಡ್ರೆಸ್ ಬದಲಾಗಿ YY ಅಂತ ಬರೆದಿದ್ದೀವಿ. ಅದಾದಮೇಲೆ ಡೇಟನ್ನು ಮೆನ್ಷನ್ ಮಾಡಿದ್ದೀವಿ, ಅಂದರೆ ಯಾವ ಡೇಟಲ್ಲಿ ನಾವು ಈ ಜಾಬ್ ಅಪ್ಲಿಕೇಶನ್ನ ಬರಿತಾ ಇದ್ದೀವಿ ಅದನ್ನು ಬರೆದಿದ್ದೀವಿ. ಅದಾದಮೇಲೆ ಒಂದು ಲೈನ್ ಬಿಟ್ಟು ರಿಸೀವರ್ಸ್ ಅಡ್ರೆಸ್, ಅಂದರೆ ನಾವು ಯಾರಿಗೆ ಈ ಲೆಟ್ರನ್ನ ಬರಿತಾ ಇದ್ದೀವಿ ಅನ್ನೋದನ್ನು ಬರಿಬೇಕು. ಈ ಅಡ್ರೆಸ್ ನಿಮಗೆ ಅಡ್ವರ್ಟೈಸ್ಮೆಂಟಲ್ಲೇ ಇರುತ್ತೆ, ನೀವು ಹಿಂದ್ಗಡೆ ಅಡ್ವರ್ಟೈಸ್ಮೆಂಟಲ್ಲಿ ನೋಡಿದ್ದೀರಾ. ಸೊ ಬರಿಬೇಕು, ದ ಮ್ಯಾನೇಜರ್, ಗ್ಲೋಬಲ್ ಫಿನಾನ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಲಿಮಿಟೆಡ್, KC ರೋಡ್, ಗದಗ್. ಇದಾದಮೇಲೆ ಒಂದು ಲೈನ್ ಬಿಟ್ಟು ಸ್ಯಾಲ್ಯುಟೇಷನ್, ಸರ್ ಆರ್ ಮೇಡಮ್, ಅಥವಾ ನೀವು ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್ ಅಂತ ಬರಿಬೋದು. ಇದಾದಮೇಲೆ ಒಂದು ಲೈನ್ನ ಗ್ಯಾಪ್ ಬಿಟ್ಬಿಟ್ಟು ಸಬ್ಜೆಕ್ಟ್ನ ಬರೀರಿ, SUB ಅಂತ ಬರೆದ್ಬಿಟ್ಟು ಸಬ್ಜೆಕ್ಟ್ ಅಂತ ಬರೆದ್ಬಿಟ್ಟು, ಸಬ್ಜೆಕ್ಟನ್ನು ಆಲ್ರೆಡಿ ನಾನು ಹೇಳಿದ್ದೆ ಒಂದೇ ಒಂದು ಲೈನಲ್ಲಿ ಆಗೋ ಥರ ಬರೀಬೇಕು. ಇವಾಗ ಇಲ್ಲಿ ಹೇಗೆ ಬರೆದಿದ್ದೀವಿ ನೋಡಿ, ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಜೂನಿಯರ್ ಅಸಿಸ್ಟೆಂಟ್. ಆವಾಗಲೇ ಹೇಳಿದಂಗೆ ನಿಮಗೆ ಈ ಸಬ್ಜೆಕ್ಟನ್ನು ತುಂಬ ಎರಡೆರಡು ಮೂರು ಲೈನ್ ಎಲ್ಲ ಬರೆಯೋದಕ್ಕೆ ಹೋಗದೇ ಪರ್ಪಸ್ ಆಫ್ ದ ಲೆಟರ್ ಒಂದೇ ಒಂದು ಲೈನಲ್ಲಿ ಬರೋ ಥರ ನೀವು ಬರೀಬೇಕು. ಅದಾದಮೇಲೆ ರೆಫ್ ಅಂದರೆ ರೆಫರೆನ್ಸ್. ರೆಫರೆನ್ಸ್ ಅಂದರೆ ಏನಂತ ಹೇಳಿದ್ದೆ ನಾನು ನಿಮಗೆ, ಈ ಕಂಪ್ನಿನಲ್ಲಿ ಎಲ್ಲಿ ಗೊತ್ತಾಯಿತು ಕೆಲಸ ಖಾಲಿ ಇದೆ ಅಂತ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಅಲ್ಲಿ ಬರೆದಿದ್ದೀವಿ ನೀವು, ಯುವರ್ ಅಡ್ವರ್ಟೈಸ್ಮೆಂಟ್ ಇನ್ ದ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಡೇಟೆಡ್ 15th April 2020. ನಾವಿವಾಗ ಫ್ರಮ್ ಅಡ್ರೆಸ್, ಟು ಅಡ್ರೆಸ್, ಸ್ಯಾಲ್ಯುಟೇಷನ್, ಸಬ್ಜೆಕ್ಟ್ ಮತ್ತು ರೆಫರೆನ್ಸ್ ಎಲ್ಲ ಬರೆದಾದ್ಮೇಲೆ ಮೇನ್ ಬಾಡಿ ಆಫ್ ದ ಲೆಟ್ರಿಗೆ ಬಂದಿದ್ದೀವಿ. ಈ ಬಾಡಿ ಆಫ್ ದ ಲೆಟ್ರು ತುಂಬ ಮುಖ್ಯವಾಗಿರುವಂಥ ಪಾರ್ಟ್ ನಿಮ್ಮ ಲೆಟ್ರಲ್ಲಿ. ಸೊ ಇದನ್ನು ನಾವು ಬಾಡಿ ಆಫ್ ದ ಲೆಟ್ರನ್ನು 3 ಪಾರ್ಟ್ಗಳಾಗಿ ವಿಂಗಡಿಸ್ಕೊಂಡು ಬರೀಬೇಕು ಅಂತ ಆವಾಗಲೇ ಹೇಳಿದ್ದೆ. ಸೊ ಫಸ್ಟ್ ಪಾರ್ಟಲ್ಲಿ ಏನು ಬರಿಬೇಕಂತ ನೋಡಿ, ಇನ್ ರೆಸ್ಪಾನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್ ಮೆನ್ಷನ್ಡ್ ಎಬೋವ್, ಐ ಆಮ್ ಅಪ್ಲೈಯಿಂಗ್ ಫಾರ್ ದ ಪೋಸ್ಟ್ ಆಫ್ ಜೂನಿಯರ್ ಅಸಿಸ್ಟೆಂಟ್. ಮೇಲ್ ಕಾಣಿಸ್ತಕ್ಕಂಥ ನಿಮ್ಮ ಅಡ್ವರ್ಟೈಸ್ಮೆಂಟ್ಗೆ ನಾನು ಉತ್ತರವಾಗಿ ಈ ಅಪ್ಲಿಕೇಶನನ್ನು ಬರಿತಾ ಇದ್ದೀನಿ. ಇಲ್ಲಿ ನಾನು ಐ ಆಮ್ ಅಪ್ಲೈಯಿಂಗ್ ಫಾರ್ ದ ಪೋಸ್ಟ್ ಆಫ್ ಜೂನಿಯರ್ ಅಸಿಸ್ಟೆಂಟ್. ಸೊ ಇನ್ನು ಮಧ್ಯದ ಪ್ಯಾರಾಗ್ರಾಫಲ್ಲಿ ಏನು ಬರಿಬೇಕು ಅಂತಂದರೆ, ನೀವು ಮುಖ್ಯವಾಗಿ 4 ವಿಷಯನ ನೆನ್ಪಿಟ್ಕೊಂಬಿಡಿ. ಒಂದು, ಅವ್ರು ಕೇಳಿರ್ತಕ್ಕಂಥ ಡಿಗ್ರಿ ಅಥವಾ ಕ್ವಾಲಿಫಿಕೇಷನ್ ನನ್ನ ಕಂಪ್ಲೀಟ್ ಆಗಿದೆ ಅಂತ ಬರೀರಿ. ಅದಾದಮೇಲೆ ಕಂಪ್ಯೂಟರ್ ನಾಲೆಜ್ ಬಗ್ಗೆ ಕೇಳಿರ್ತಾರೆ ಅಂತ ಹೇಳಿದೆ. ಸೊ ನೀವು ಏನೇನು ಕಂಪ್ಯೂಟರ್ ಕೋರ್ಸ್ ಮಾಡಿರ್ತೀರ ಅದನ್ನು ಬರೀರಿ. ಅದಾದಮೇಲೆ ಲ್ಯಾಂಗ್ವೇಜ್ ಬಗ್ಗೆ ಕೇಳಿರ್ತಾರೆ, ಸೊ ನೀವು ಬರಿಬೋದು. ಅದ್ರ ಜೊತೆಗೆ ಎಕ್ಸ್ಪೀರಿಯನ್ಸ್. ಈ 4 ವಿಷಯಗಳನ್ನು ಈ ಮಧ್ಯದ ಪ್ಯಾರಾಗ್ರಾಫಲ್ಲಿ ಬರೀಬೇಕು. ಏನೇನು ಹೇಳಿ, ಎಜುಕೇಷನ್, ಕಂಪ್ಯೂಟರ್ ನಾಲೆಜ್, ಲ್ಯಾಂಗ್ವೇಜ್ ಮತ್ತು ಎಕ್ಸ್ಪೀರಿಯನ್ಸ್. ಇವೆಲ್ಲ ನನಗೆ ಇದೆ ಅಂತ ನೀವು ಬರಿಬೇಕು. ಇಲ್ಲಿ ಹೇಗೆ ಬರ್ದಿದೆ ನೋಡಿ, ಐ ಹ್ಯಾವ್ ಪಾಸ್ಡ್ ಮೈ PUC ವಿತ್ ಎ ಫಸ್ಟ್ ಕ್ಲಾಸ್, I have taken course in office management, I am fluent in both Kannada and English. Beside, I have an experience of 2 years as a junior assistant. ಅವ್ರು ಏನೇನು ರಿಕ್ವೈರ್ಮೆಂಟ್ ಕೇಳಿದ್ರಲ್ಲ ಅದೆಲ್ಲ ಇದೆ ಅಂತ ನಾವಿಲ್ಲಿ ಬರೆದಿದ್ದೀವಿ. ಇನ್ನು ಕನ್ಕ್ಲೂಡಿಂಗ್ ಪ್ಯಾರಾಗ್ರಾಫಲ್ಲಿ ಏನು ಬರಿಬೋದು ನೋಡಿ, ಐ ಹ್ಯಾವ್ ಎನ್ಕ್ಲೋಸ್ಡ್ ಮೈ ರೆಸ್ಯೂಮ್ ವಿತ್ ದಿಸ್ ಅಪ್ಲಿಕೇಶನ್, ಐ ಹೋಪ್ ಇಟ್ ವಿಲ್ ಮೀಟ್ ಯುವರ್ ರಿಕ್ವೈರ್ಮೆಂಟ್. ಈ ಪತ್ರದ ಜೊತೆಗೆ ನಾನು ನನ್ನ ರೆಸ್ಯೂಮನ್ನು ಎನ್ಕ್ಲೋಸ್ ಮಾಡಿದ್ದೀನಿ, ಲಗತ್ತಿಸಿದ್ದೇನೆ. ಆ ರೆಸ್ಯೂಮಿಂದ ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಡೀಟೇಲ್ಸ್ಗಳು ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಥ್ಯಾಂಕ್ ಯು ಅಂತ ಬರೆದ್ಬಿಟ್ಟು ಕನ್ಕ್ಲೂಡ್ ಮಾಡ್ತಾರೆ. ಯುವರ್ಸ್ ಫೇತ್ಫುಲಿ ಸಿಗ್ನೇಚರ್ ಮಾಡಿ ಕೆಳಗೆ ನಿಮ್ಮ ಹೆಸರನ್ನು ಬರಿಬೇಕು. ಸೊ ನಾವಿಲ್ಲಿ ಹೆಸರಿನ ಬದಲಾಗಿ XXX ಅಂತ ಬರೆದಿದ್ದೀವಿ. ಇವಾಗ ನಮ್ಮದು ಜಾಬ್ ಅಪ್ಲಿಕೇಶನ್ದು ಫಸ್ಟ್ ಪಾರ್ಟ್ ಆಗಿರುವಂಥ ಕವರಿಂಗ್ ಲೆಟರ್ ಕಂಪ್ಲೀಟ್ ಆಗಿದೆ. ನೀವು ಒಂದೇ ಒಂದು ಪೇಜಲ್ಲಿ ನೋಡೋದಾದರೆ ಈ ಥರ ನಿಮಗೆ ಕಾಣಿಸುತ್ತೆ. ಫ್ರಮ್ ಅಡ್ರೆಸ್, ಟು ಅಡ್ರೆಸ್, ಸ್ಯಾಲ್ಯುಟೇಷನ್, ಸಬ್ಜೆಕ್ಟ್, ರೆಫರೆನ್ಸ್, ಆಮೇಲೆ ಬಾಡಿ ಆಫ್ ದ ಲೆಟರ್,
ಆಮೇಲೆ ಕನ್ಕ್ಲೂಡಿಂಗ್ ರಿಮಾರ್ಕ್ಸ್ ಅಂತ ಇದೆ. ಈ ಜಾಬ್ ಲೆಟರ್ ಬರೆಯುವಾಗ ನೀವು ಎಕ್ಸಾಮಲ್ಲಿ ಒಂದು ವಿಷಯನ ನೆನ್ಪಿಟ್ಕೊಂಬಿಡಿ, ಅರ್ಧ ಪೇಜಿಂದ ಲೆಟರ್ ರೈಟಿಂಗ್ನ ಬರೆಯೋದಕ್ಕೆ ಪ್ರಾರಂಭ ಮಾಡಬೇಡಿ. ಯಾವತ್ತು ನ್ಯೂ ಪೇಜಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಒಂದು ಪೇಜಲ್ಲಿ ಅರ್ಧ ಲೆಟರ್ ಬರೆದು ಇನ್ನೊಂದು ಪೇಜಲ್ಲಿ ಅರ್ಧ ಲೆಟರ್ನ ಬರೆಯುವಂಥದ್ದನ್ನು ಮಾಡೋಕ್ಕೋಗಬೇಡಿ. ಸೊ ಒಂದು ನ್ಯೂ ಪೇಜಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಅದು ಒಂದೇ ಪೇಜಲ್ಲಿ ಲೆಟ್ರು ಕಂಪ್ಲೀಟ್ ಆಗಿರಬೇಕು. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ, ಆ ಪೇಜ್ ತುಂಬಿ ಇನ್ನು ಅರ್ಧ ಲೆಟ್ರನ್ನ ಮತ್ತೊಂದು ಪೇಜ್ಗೆ ಹೋಗೋ ಥರ ಎಲ್ಲ ಮಾಡಿರ್ತಾರೆ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಒಂದೇ ಪೇಜಲ್ಲಿ ಈ ಕವರಿಂಗ್ ಲೆಟ್ರ್ ಇರೋ ಥರ ಬರೆಯೋದಕ್ಕೆ ಪ್ರಯತ್ನ ಮಾಡಿ. ಇವಾಗ ಇದೇ ಕವರಿಂಗ್ ಲೆಟ್ರನ್ನ ಪಾಸಿಂಗ್ ಪ್ಯಾಕೇಜ್ ಅವ್ರು ಹೆಂಗೆ ಪ್ರಾಕ್ಟೀಸ್ ಮಾಡ್ಬೋದು ಅಂತ ಇಲ್ಲಿ ನೋಡ್ತೀವಿ. ಸೊ ಇದನ್ನು ಕಂಠಪಾಠ ಮಾಡ್ಕೊಂಬಿಡಿ. ನಮ್ಗೆ ಇಂಗ್ಲೀಷ್ ಬರಲ್ಲ ಸರ್, ಓನಾಗಿ ಸೆಂಟೆನ್ಸ್ಗಳನ್ನ ಮಾಡೋಕ್ಕೆ ಬರಲ್ಲ ಅಂತ ಅನ್ನೋದಾದರೆ ಈ ಮೆಥಡನ್ನು ಫಾಲೋ ಮಾಡ್ಕೊಳ್ಳಿ. ಇದು ಪಾಸಿಂಗ್ ಪ್ಯಾಕೇಜ್ನವ್ರಿಗೆ ಯೂಸ್ ಆಗುತ್ತೆ. ಇಷ್ಟು ಏನು ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಇದನ್ನು ಕಂಠಪಾಠ ಮಾಡ್ಕೊಂಬಿಡಿ. ಫಸ್ಟು XXX YYY ಅನ್ನೋದು ಕಂಪಲ್ಸರಿ. ಸೊ ಎಲ್ಲ ಲೆಟ್ರಿಗೆ ಅದನ್ನು ಬರಿಬೇಕು, ಕಲ್ತ್ಕೊಂಡ್ಬಿಡಿ. ಆಮೇಲೆ ಡೇಟ್ ಹಾಕಿ ಒಂದು ಲೈನ್ನ ಗ್ಯಾಪ್ ಬಿಟ್ಬಿಟ್ಟು 2 ಅಡ್ರೆಸ್ ಮಾತ್ರ ಖಾಲಿ ಬಿಟ್ಕೊಂಡಿರಿ. ಯಾಕೆ ಅಂತಂದರೆ ಎಲ್ಲ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಬೇರೆ ಬೇರೆ 2 ಅಡ್ರೆಸ್ಗಳು ಇರ್ತದೆ. ಸೊ ಅಡ್ರೆಸ್ ಬರೋದನ್ನು ಮಾತ್ರ ಗ್ಯಾಪ್ ಬಿಟ್ಕೊಳ್ಳಿ. ಅದಾದಮೇಲೆ ಸರ್ ಆರ್ ಮೇಡಮ್ ಅಥವಾ ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್ ಬರಿಬೇಕು ಕಂಪಲ್ಸರಿ. ಆಮೇಲೆ ಸಬ್ಜೆಕ್ಟ್ನ ಬರೆಯೋದು ಹೇಗೆ ಅಂತಂದರೆ ಇದನ್ನು ಕಂಠಪಾಠ ಮಾಡ್ಕೊಂಬಿಡಿ. ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಡ್ಯಾಶ್ ಕಂಠಪಾಠ ಮಾಡ್ಕೊಂಬಿಡಿ. ಇದನ್ನು ಅಲ್ಲಿ ಯಾವ ಪೋಸ್ಟಿಗೆ ಕರೆದಿದ್ದಾರೆ ಅದನ್ನು ಫಿಲ್ಲಿಂದ ಬ್ಲ್ಯಾಂಕ್ ಮಾಡಬೇಕಷ್ಟೇ. ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಜೂನಿಯರ್ ಅಸಿಸ್ಟೆಂಟ್, ಅಥವಾ ಅಲ್ಲಿ ಏನೋ ಟೀಚರ್ ಪೋಸ್ಟಿಗೆ ಕರೆದಿದ್ದಾರೆ ಅಂತಂದರೆ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಎ ಟೀಚರ್ ಅಂತ ಬರೆಯೋದಕ್ಕೆ ಇದನ್ನು ರೆಡಿ ಮಾಡ್ಕೊಂಬಿಡಿ. ಇನ್ನು ರೆಫರೆನ್ಸನ್ನು ಹೇಗೆ ಬರಿಬೇಕು ಅನ್ನೋದಕ್ಕೆ ಶಾರ್ಟ್ಕಟ್ನ ನೋಡ್ಕೊಳ್ಳಿ. ಯುವರ್ ಅಡ್ವರ್ಟೈಸ್ಮೆಂಟ್ ಇನ್ ಡ್ಯಾಶ್ ಡೇಟೆಡ್ ಡ್ಯಾಶ್ ಅಂದರೆ ಯುವರ್ ಅಡ್ವರ್ಟೈಸ್ಮೆಂಟ್ ಇನ್ ಯಾವ ಪೇಪರಲ್ಲಿ ಬಂದಿದೆ ಅದನ್ನು ಇಲ್ಲಿ ಫಿಲ್ ಮಾಡಬೇಕು. ಆಮೇಲೆ ಡೇಟೆಡ್ ಡ್ಯಾಶ್ ಅಲ್ಲಿ ಯಾವ ಡೇಟಲ್ಲಿ ಬಂದಿರ್ತದೆ ಅಡ್ವರ್ಟೈಸ್ಮೆಂಟ್ ಅಂತ ಅಲ್ಲಿ ಬರೀಬೇಕು. ಸೊ ಇದನ್ನು ಕಂಠಪಾಠ ಮಾಡ್ಕೊಂಬಿಡಿ. ಇನ್ನು ಬಾಡಿ ಆಫ್ ದ ಲೆಟರ್ನ ಹೇಗೆ ನೆನ್ಪಿಟ್ಕೋಬೇಕು ಅಂತಂದರೆ ಇಲ್ಲಿ ಶಾರ್ಟ್ ಮೆಥಡ್ ಇದೆ. ಇದನ್ನು ಕಂಠಪಾಠ ಮಾಡ್ಕೊಂಬಿಟ್ರೆ ನಿಮ್ಗೆ ಯಾವುದೋ ತೊಂದರೆ ಇಲ್ಲ. ಫಸ್ಟ್ ಪ್ಯಾರಾಗ್ರಾಫ್ ಏನು ಬರೀಬೇಕು ನೋಡಿ. ಇನ್ ರೆಸ್ಪಾನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್ ಮೆನ್ಷನ್ಡ್ ಎಬೋ ಐ ಆಮ್ ಅಪ್ಲೈಯಿಂಗ್ ಫಾರ್ ದ ಪೋಸ್ಟ್ ಆಫ್ ಡ್ಯಾಶ್. ಇದನ್ನು ಕಂಠಪಾಠ ಮಾಡ್ಕೊಂಬಿಡಿ. ಆ ಡ್ಯಾಶ್ ಮಾತ್ರ ನೀವು ಅಲ್ಲಿ ಚೇಂಜ್ ಮಾಡ್ಕೋಬೇಕು. ಅಲ್ಲಿ ಯಾವ ಪೋಸ್ಟಿಗೆ ಬರೀತೀರ ಆ ಪೋಸ್ಟ್ ಹೆಸರನ್ನು ಮಾತ್ರ, ಜೂನಿಯರ್ ಅಸಿಸ್ಟೆಂಟ್ ಅನ್ನೋದು ಮಾತ್ರ ಫಿಲ್ ಬ್ಲ್ಯಾಂಕ್, ಉಳಿದಿದ್ದೆಲ್ಲ ಸೇಮ್ ಇರ್ತದೆ. ಯಾವ ಪೋಸ್ಟಿಗೆ ಬರಿಬೇಕಾದ್ರೂ ಇದೇ ಥರ ಬರಿಬೋದು. ಇನ್ನು ಮಧ್ಯದ ಪ್ಯಾರಾಗ್ರಾಫಲ್ಲಿ ನೋಡಿ ಐ ಹ್ಯಾವ್ ಪಾಸ್ಡ್ ಮೈ ಡ್ಯಾಶ್, ಅಲ್ಲಿ ಯಾವ ಡಿಗ್ರಿ ಪಾಸ್ ಮಾಡಿರಬೇಕು ಅಂತ ಹೇಳಿರ್ತಾರೆ ಆ ಡಿಗ್ರಿ ಮಾತ್ರ ನೀವು ಇಲ್ಲಿ ಬರೀಬೇಕು. ವಿತ್ ಎ ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದ್ದೀನಿ ಅಂತ ಬರೀರಿ. ಐ ಹ್ಯಾವ್ ಟೇಕನ್ ಕೋರ್ಸ್ ಇನ್ ಆಫೀಸ್ ಮ್ಯಾನೇಜ್ಮೆಂಟ್, ಕಂಪ್ಯೂಟರ್ ಕೋರ್ಸ್ ಎಲ್ಲ ಜಾಬ್ಗೂ ಕೇಳಿರ್ತಾರೆ, ನೀವು ಇದನ್ನು ಬರೆದೇ ಬಿಡಿ. ಐ ಆಮ್ ಫ್ಲೂಯೆಂಟ್ ಇನ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್, ಕನ್ನಡ ಇಂಗ್ಲೀಷ್ನಲ್ಲಿ ಫ್ಲೂಯೆಂಟ್ ಇದ್ದೀನಿ ಅಂತ ಹಾಗೆ ಬರೆದ್ಬಿಡಿ. ಬಿಸೈಡ್ ಐ ಹ್ಯಾವ್ ಆ್ಯನ್ ಎಕ್ಸ್ಪೀರಿಯನ್ಸ್ ಆಫ್ 2 years ಆ್ಯಸ್ ಎ, ಕಂಠಪಾಠ ಮಾಡಿಕೊಂಡು ಆ್ಯಸ್ ಎ ಅಂತಿದೆಯಲ್ಲ ಯಾವ ಪೋಸ್ಟಿಗೆ ಬರಿತಾ ಇದ್ದೀರಾ ಆ ಪೋಸ್ಟ್ ಹೆಸರು ಬರೆದ್ಬಿಡಿ ಸಾಕು. ಐ ಹ್ಯಾವ್ ಆ್ಯನ್ ಎಕ್ಸ್ಪೀರಿಯನ್ಸ್ ಆಫ್ 2 years ಆ್ಯಸ್ ಎ ಆಫೀಸ್ ಅಸಿಸ್ಟೆಂಟ್. ಅದಾದಮೇಲೆ ಲಾಸ್ಟ್ ಕನ್ಕ್ಲೂಡಿಂಗ್ ಪ್ಯಾರಾಗ್ರಾಫ್ ಸೇಮ್ ಇರ್ತದೆ, ಅದನ್ನು ಕಂಠಪಾಠ ಮಾಡ್ಕೊಂಬಿಡಿ. ಐ ಹ್ಯಾವ್ ಎನ್ಕ್ಲೋಸ್ಡ್ ಮೈ ರೆಸ್ಯೂಮ್ ವಿತ್ ದಿಸ್ ಅಪ್ಲಿಕೇಶನ್, ಐ ಹೋಪ್ ಇಟ್ ವಿಲ್ ಮೀಟ್ ಯುವರ್ ರಿಕ್ವೈರ್ಮೆಂಟ್. ಸೊ ಇದನ್ನು ಎಲ್ಲ ಲೆಟ್ರಿಗೂ ಹೀಗೆ ಬರಬೇಕಿರ್ತದೆ, ಏನೂ ಚೇಂಜ್ ಇಲ್ಲ. ಕೊನೆಗೆ ಥ್ಯಾಂಕ್ ಯು ಯುವರ್ ಫೇತ್ಫುಲಿ ಸಿಗ್ನೇಚರ್ XXX. ಇಲ್ಲಿ ಬಿಟ್ಟ ಸ್ಥಳಗಳನ್ನ ಮಾತ್ರ ನೀವು ಎಕ್ಸಾಮಲ್ಲಿ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ನಮಗೆ ಓನಾಗಿ ಬರೆಯೋಕ್ಕೆ ಆಗಲ್ಲ ಅನ್ನೋರು ಈ ಫಾರ್ಮೆಟನ್ನು ನೆನ್ಪಿಟ್ಕೊಂಬಿಡಿ, ತುಂಬ ಉಪಯೋಗ ಆಗುತ್ತೆ. ಇವಾಗ ನಮ್ಮ ಜಾಬ್ ಲೆಟರ್ನ ಸೆಕೆಂಡ್ ಪಾರ್ಟ್ ಆಗಿರೋ ರೆಸ್ಯೂಮ್ನ ಹೇಗೆ ಬರಿಬೇಕು, ಹೇಗೆ ಬರಿಬೇಕು ಅದು ಡೀಟೇಲ್ಸಾಗಿ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ವಿ. ಇವಾಗ ಹೇಗೆ ಅಂತ ಒಂದು ರೆಸ್ಯೂಮ್ನ ನೀವು ನೋಡಿದಾಗ ಹೇಗೆ ಬರಿಬೇಕಂತ ಗೊತ್ತಾಗುತ್ತೆ. ಇಲ್ಲಿ ನೋಡಿ ಫಸ್ಟ್ ಪಾರ್ಟ್ ನಾನು ಏನು ಹೇಳಿದೆ, ರೆಸ್ಯೂಮಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಈ ಥರ ನೀವು ರೆಡಿ ಮಾಡ್ಕೊಂಬಿಡಿ. ಫಸ್ಟ್ ರೆಸ್ಯೂಮ್ ಅಂತ ಅದಕ್ಕೆ ಹೆಡ್ಡಿಂಗ್ ಹಾಕೊಂಡ್ಬಿಡಿ. ಆಮೇಲೆ ನೇಮ್ XXX, ಅಲ್ಲಿ ಹೇಳಿದ್ದಾರೆ ನಮಗೆ XX ಅಂತ ಬರೀರಿ ಹೆಸರಂತ. ಫಾದರ್ಸ್ ನೇಮ್ ಅದು ಕೂಡ ನೇಮ್ ಆಗಿರೋದ್ರಿಂದ XX ಅಂತ ಬರೆಯೋಣ. ಆಮೇಲೆ ಡೇಟ್ ಆಫ್ ಬರ್ತ್ ಅಂತ ಕೇಳಿದ್ದಾರೆ, ಸೊ ಈ ಡೇಟ್ ಆಫ್ ಬರ್ತ್ನ ಅಲ್ಲಿ ಹಾಕ್ಕೊಂಡ್ಬಿಡಿ. ಆಮೇಲೆ ಪರ್ಮನೆಂಟ್ ಅಡ್ರೆಸ್ ಅಂತ ಕೇಳಿದ್ದಾರೆ, ಸೊ ಅಡ್ರೆಸ್ನ ಬರಿಬೇಡಿ, YYY ಅಂತ ಬರೆದ್ಬಿಟ್ರೆ ಸಾಕಾಗತ್ತೆ. ಆಮೇಲೆ ಸೆಕ್ಸ್ ಇದು ಎಕ್ಸ್ಟ್ರಾ ಹಾಕ್ಕೊಂಡಿರೋದು ಮೇಲ್ ಆರ್ ಫಿಮೇಲ್ ಅಂತ ನೀವು ಬರಿಬೋದು. ನಾಲೆಜ್ ಆಫ್ ಲ್ಯಾಂಗ್ವೇಜ್ ಕನ್ನಡ ಆ್ಯಂಡ್ ಇಂಗ್ಲೀಷ್. ನ್ಯಾಷನಾಲಿಟಿ ಇಂಡಿಯನ್ ಅಂತ ಇದೆ. ಕಾಂಟ್ಯಾಕ್ಟ್ ನಂಬರ್ ಮತ್ತು ಇಮೇಲ್ ಎಲ್ಲ ಕೇಳಿದರೆ ಈ ಥರ ನೀವು ಒಂದು ರೆಸ್ಯೂಮ್ನ ಬರ್ಕೋಬೇಕು. ಇದು ಫಸ್ಟ್ ಪಾರ್ಟ್ ಅಂದರೆ ಪರ್ಸ್ನಲ್ ಡೀಟೇಲ್ಸ್. ಇದನ್ನು ಬರಿಬೇಕಾದ್ರೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ನೇಮ್, ಫಾದರ್ಸ್ ನೇಮ್, ಡೇಟ್ ಆಫ್ ಬರ್ತ್ ಅಂತೆಲ್ಲ ಬರ್ಕೊಂಡು ಹೋಗಾದ್ಮೇಲೆ ಈ ಕಾಲನ್ ಇದೆಯಲ್ಲ ಅದು ಮಧ್ಯಕ್ಕೆ ಹಾಕ್ಕೊಂಡಿದ್ದಾರೆ ನೀಟಾಗಿ. ಆಮೇಲೆ ಒಂದು ಸೈಡಲ್ಲಿ ಬರ್ಕೊಂಡೋಗಿದ್ದಾರೆ. ಈ ಅಲೈನ್ಮೆಂಟ್ ಅನ್ನೋದು ಕೂಡ ಒಂಥರ ಇಂಪ್ರೆಸ್ ಚೆನ್ನಾಗಿ ಮಾಡುತ್ತೆ. ಸೊ ಹಾಗಾಗಿ ಈ ಥರ ಬರೆಯೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಇದಾದಮೇಲೆ ನೆಕ್ಸ್ಟ್ ಪಾರ್ಟ್ ನಮ್ಗೆ ಬರೋದು ಎಜುಕೇಷನ್ ಕ್ವಾಲಿಫಿಕೇಷನ್. ಎಜುಕೇಷನ್ ಕ್ವಾಲಿಫಿಕೇಷನಲ್ಲಿ ನಾನು ಆಗಲೇ ಹೇಳಿದ್ದೆ ಹೇಗೆ ಬರಿಬೇಕು ಅಂತ ಹೇಳ್ಬಿಟ್ಟು. ಇವಾಗ ಕೊಟ್ಟಿರೋ ಅಡ್ವರ್ಟೈಸ್ಮೆಂಟಿಗೆ ನಾವು ಬರಿತಾ ಇರೋದ್ರಿಂದ ನಮಗೆ ಇಲ್ಲಿ PUC ಅಂತ ಮಾತ್ರ ಕೇಳಿದ್ದಾರೆ. ಸೊ ಹಾಗಾಗಿ ನಾವು ಅದಕ್ಕೆ ಇಲ್ಲಿ ಬರಿತಾ ಇದ್ದೀವಿ. 5 ಕಾಲಮನ್ನು ಹಾಕ್ಕೊಂಡಿದ್ದೀವಿ. ಫಸ್ಟ್ ನೇಮ್ ಆಫ್ ದ ಎಕ್ಸಾಮಿನೇಷನ್ ಬರೆದಿದ್ದೀವಿ, SSLC PUC ಅಂತ. ಆಮೇಲೆ ಬೋರ್ಡ್ ಆ್ಯಂಡ್ ಯೂನಿವರ್ಸಿಟಿ ಅಂತ ಇದೆ. ಸೊ ನಾವು SSLCನ KSEEB ಬೋರ್ಡಲ್ಲಿ ಕಂಪ್ಲೀಟ್ ಮಾಡಿದ್ದೀವಿ.
ಪಿ ಯು ಸಿಗೆ PUE ಬೋರ್ಡ್ ಅಂತ ಇದೆ. ನೇಮ್ ಆಫ್ ದ ಇನ್ಸ್ಟಿಟ್ಯೂಷನ್, ಸೊ ಅಲ್ಲಿ ನೀವು ಓದಿರ್ತಕ್ಕಂಥ ಸ್ಕೂಲ್ ಹೆಸರನ್ನ ಬರಿಬೋದು. ಯಾವುದೋ ಒಂದು ಎಕ್ಸಾಂಪಲಿಗೆ ಬರೆದಿದ್ದು ಗೌರ್ಮೆಂಟ್ ಹೈಸ್ಕೂಲ್ ಮಂಡ್ಯ. ಅದೇ ರೀತಿ PUCಗೆ SVK ಕಾಲೇಜ್ ಮಂಡ್ಯ ಅಂತ ಹಾಕಿದ್ದೀನಿ. ಇಯರ್ ಆಫ್ ಪಾಸಿಂಗ್ 2008 10th ಪಾಸ್ ಆಗಿರೋದು. ಆಮೇಲೆ PUC 2010 ಪಾಸ್ ಆಗಿದ್ದೀವಿ. ಪರ್ಸೆಂಟೇಜ್ ಹಾಕಿದ್ದೀವಿ 85% ಮತ್ತು 79% ಅಂತ. ಇದು ನಮ್ಮದು ಎಜುಕೇಷನಲ್ ಕ್ವಾಲಿಫಿಕೇಷನ್. ಇದಾದಮೇಲೆ ಎಡಿಷ್ನಲ್ ಕ್ವಾಲಿಫಿಕೇಷನ್ ಅಂತ ಇದ್ದಲ್ಲಿ ಏನು ಹಾಕಿದ್ದೀವಿ ನೋಡಿ, ಅಲ್ಲಿ ಕಂಪ್ಯೂಟರ್ ಆಫೀಸ್ ಮ್ಯಾನೇಜ್ಮೆಂಟ್ ಹಾಕಿದ್ವಿ. ಇಲ್ಲಿ ನೀವು ಯಾವ ಪೋಸ್ಟ್ಗಾದರೂ ಇದನ್ನು ಬರಿಬೋದು. ಕಂಪ್ಯೂಟರ್ ಬೇಸಿಕ್, DTP ಆ್ಯಂಡ್ ಟ್ಯಾಲಿ ಇದನ್ನು ಹಾಕ್ಕೊಂಡ್ಬಿಡಿ. ಪಾಸಿಂಗ್ ಪ್ಯಾಕೇಜ್ನವ್ರು ಇದನ್ನು ಕಂಠಪಾಠ ಮಾಡ್ಕೊಂಡ್ಬಿಟ್ರೆ ತುಂಬ ಒಳ್ಳೆಯದು. ಅದಾದಮೇಲೆ ಎಕ್ಸ್ಪೀರಿಯನ್ಸ್ ನೋಡಿ ಹೇಗೆ ಬರಿಬೇಕು. 2 years ಎಕ್ಸ್ಪೀರಿಯನ್ಸ್ ಆ್ಯಸ್ ಎ ಡ್ಯಾಶ್. ಯಾವ ಪೋಸ್ಟಿಗೆ ನೀವು ಬರಿತಿದ್ರಲ್ಲ ಆ ಪೋಸ್ಟ್ ಹೆಸರು ಬರಿಬೇಕಷ್ಟೇ. ಆ್ಯಸ್ ಎ ಜೂನಿಯರ್ ಅಸಿಸ್ಟೆಂಟ್. ಹಾಬೀಸ್ ನೋಡಿ, ನೀವು ಹಾಬೀಸ್ ಬೇರೆ ಇದ್ದರೆ ಬರ್ಕೋಬೋದು. ಇಲ್ಲಿ ಎಕ್ಸಾಂಪಲಿಗೆ ನಾನು ಪೇಂಟಿಂಗ್, ಲಿಸನಿಂಗ್ ಟು ದ ಮ್ಯೂಸಿಕ್ ಅಂತ ಮಾತ್ರ ಹಾಕಿದ್ದೀನಿ. ಸೊ ನೀವು ಇದನ್ನೇ ಬೇಕಾದ್ರೆ ಬರಿಬೋದು. ಕೊನೆಗೆ ಡಿಕ್ಲರೇಷನ್ ಬರೆದಿದೆ ನೋಡಿ. ಡಿಕ್ಲರೇಷನ್ ಬರೆದ್ಬಿಟ್ಟೆ ನೀವು ಈ ರೆಸ್ಯೂಮನ್ನು ಕಂಪ್ಲೀಟ್ ಮಾಡಬೇಕು. ಹಿಯರ್ ಬೈ ಐ ಡಿಕ್ಲೇರ್ ದ್ಯಾಟ್ ಎಬೋವ್ ಮೆನ್ಷನ್ಡ್ ಪರ್ಟಿಕ್ಯುಲರ್ಸ್ ಆರ್ ಕರೆಕ್ಟ್ ಟು ದ ಬೆಸ್ಟ್ ಆಫ್ ಮೈ ನಾಲೆಜ್ ಅಂತ ಬರೆದ್ಬಿಟ್ಟು ರೈಟ್ ಸೈಡಲ್ಲಿ SD ಅಂತ ಇದೆಯಲ್ಲ ಅಲ್ಲಿ ನಿಮ್ಮ ಸಿಗ್ನೇಚರ್ ಮಾಡಿ ಹೆಸರನ್ನ ಬರಿಬೇಕು. ಈ ಲೆಫ್ಟ್ ಸೈಡಲ್ಲಿ ಡೇಟ್ ಮತ್ತು ಪ್ಲೇಸ್ ಇದೆ, ಅದನ್ನು ಬರೆದ್ಬಿಟ್ರೆ ನಿಮ್ಮದು ರೆಸ್ಯೂಮ್ ಕಂಪ್ಲೀಟ್ ಆಗುತ್ತೆ. ಓಕೆ, ಇವಾಗ ರೆಸ್ಯೂಮನ್ನು ನಾವು ಕಂಪ್ಲೀಟ್ ಮಾಡಿದ್ವಿ. ಆ ರೆಸ್ಯೂಮಲ್ಲಿ ಒಂದೇ ಪೇಜಲ್ಲಿ ನಾವು ನೋಡೋದಾದರೆ ನಿಮಗೆ ಈ ಥರ ಕಾಣಿಸುತ್ತೆ ನೋಡಿ. ಇದರಲ್ಲಿ 3 ಪಾರ್ಟ್ಗಳಿದ್ದಾವೆ. ಫಸ್ಟು ಪರ್ಸ್ನಲ್ ಪ್ರೊಫೈಲ್ ಇದೆ, ಆಮೇಲೆ ಎಜುಕೇಷ್ನಲ್ ಕ್ವಾಲಿಫಿಕೇಷನ್ ಇದೆ, ಅದಾದಮೇಲೆ ಎಡಿಷ್ನಲ್ ಕ್ವಾಲಿಫಿಕೇಷನ್ ಎಲ್ಲ ಇದೆ. ಸೊ ನೀವು ಇದನ್ನು ಒಂದು ಫಾರ್ಮ್ಯಾಟ್ನ ರೆಡಿ ಮಾಡ್ಕೊಂಡು ಕಂಠಪಾಠ ಮಾಡ್ಕೊಂಡ್ಬಿಟ್ರೆ ಎಕ್ಸಾಮಿನೇಷನ್ ಬರೋದಕ್ಕೆ ತುಂಬ ಈಸಿ ಆಗುತ್ತೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ನಾವು ಇಲ್ಲಿವರೆಗೆ ಜಾಬ್ ಅಪ್ಲಿಕೇಶನ್ನ ಹೇಗೆ ಬರಿಬೇಕು, ಅದರಲ್ಲಿ ಕವರಿಂಗ್ ಲೆಟರ್ನ ಹೇಗೆ ಬರಿಬೇಕು, ರೆಸ್ಯೂಮ್ನ ಹೇಗೆ ಬರಿಬೇಕು ಅಂತ ಅಭ್ಯಾಸ ಮಾಡಿದ್ವಿ. ಅದರ ಎಕ್ಸಾಂಪಲ್ ಕೂಡ ನಾವು ನೋಡಿದ್ವಿ. ಈಗ ನಿಮಗೆ ಎಕ್ಸಾಮಲ್ಲಿ ಬರುವಂಥ ಒಂದು 2-3 ಕ್ವಶನ್ಗಳನ್ನ ಇಲ್ಲಿ ಕೊಡ್ತಾ ಇದ್ದೀನಿ. ಈ ವಿಡಿಯೋ ನೋಡಿ ಆದಮೇಲೆ ಈ ಅಡ್ವರ್ಟೈಸ್ಮೆಂಟ್ಗಳಿಗೆ ನೀವು ಜಾಬ್ ಲೆಟ್ರನ್ನ ಬರೆಯೋದಕ್ಕೆ ಪ್ರಯತ್ನ ಮಾಡಿ. ಎಕ್ಸಾಮಲ್ಲಿ ಇದೇ ಥರ ಬಂದಿರ್ತದೆ. ಇಲ್ಲಿ ಕ್ವಶನ್ ನಂಬರ್ 32 ಅಂತ ಇದೆ. ಯಾಕೆ ಅಂದರೆ ಎಕ್ಸಾಮಿನೇಷನಲ್ಲಿ ಅದು ಹೆಚ್ಚು ಕಡಿಮೆ ಕ್ವಶನ್ ನಂಬರ್ 32ನೇ ಆಗಿರ್ತದೆ. ರೈಟ್ ಎ ಲೆಟರ್ ಆಫ್ ಅಪ್ಲಿಕೇಶನ್ ಇನ್ ರೆಸ್ಪಾನ್ಸ್ ಟು ದ ಫಾಲೋವಿಂಗ್ ಅಡ್ವರ್ಟೈಸ್ಮೆಂಟ್ which appeared in Udayavani dated 21/4/2020. Write XXX for name and YY for address ಇದೆ. ಫಸ್ಟ್ ಅಡ್ವರ್ಟೈಸ್ಮೆಂಟ್ ಏನಿದೆ ನೋಡಿ, ಕಂಪ್ಯೂಟರ್ ಆಪರೇಟರ್ ಕೆಲಸಕ್ಕೆ ಕರೆದಿದ್ದಾರೆ. ಸೊ ಕ್ವಾಲಿಫಿಕೇಷನ್ ಕೇಳಿದರೆ BA, BCom, BSc ಯಾವುದಾದ್ರೂ ಒಂದಾಗಿರ್ಬೋದು ವಿತ್ DTP ಆ್ಯಂಡ್ ಟ್ಯಾಲಿ. ಎಕ್ಸ್ಪೀರಿಯನ್ಸ್ ಮಿನಿಮಮ್ 2 years ಆ್ಯಂಡ್ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕಂತ ಕೇಳಿದರೆ. ಅಪ್ಲೈ ಟು ಅಡ್ರೆಸ್ ಇಲ್ಲೇ ದ ಸೆಕ್ರೆಟರಿ, ರಾಘವೇಂದ್ರ ಇನ್ಸ್ಟಿಟ್ಯೂಟ್, ಸರಸ್ವತಿಪುರಂ, ಮೈಸೂರು. ಇದಕ್ಕೆ ಒಂದು ಜಾಬ್ ಅಪ್ಲಿಕೇಶನ್ ಬರೀರಿ. ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಇಲ್ಲಿದೆ, ಇಂಗ್ಲೀಷ್ ಟೀಚರ್ ಪೋಸ್ಟ್ಗೆ ನೀವು ಅಪ್ಲಿಕೇಶನ್ ಬರೀಬೇಕು. ಕ್ವಾಲಿಫಿಕೇಷನ್ ಕೇಳಿದರೆ BA B.Ed ವಿತ್ ಇಂಗ್ಲೀಷ್ ಆ್ಯಸ್ ಎ ಮೇಜರ್ ಸಬ್ಜೆಕ್ಟ್. ನಿಮ್ಮದು BA ಆಗಿರಬೇಕು ಮತ್ತು B.Ed ಆಗಿರಬೇಕು. ಫ್ಲೂಯೆನ್ಸಿ ಇನ್ ಇಂಗ್ಲೀಷ್ನ ನೀವು ತುಂಬ ನಿರರ್ಗಳವಾಗಿ ಮಾತಾಡೋಕ್ಕೆ ಬರಬೇಕು ಅಂತ ಕೇಳಿದ್ದಾರೆ. ಅಪ್ಲೈ ಮಾಡಿ ಅಂತ ಕೊಟ್ಟಿದ್ದಾರೆ. ಯಾವ ಅಡ್ರೆಸ್ಗೆ ನೋಡಿ, ದ ಪ್ರೆಸಿಡೆಂಟ್, ಗ್ರಾಮ ಭಾರತಿ ಎಜುಕೇಷನ್ ಸೊಸೈಟಿ, KR ಪೇಟೆ, ಮಂಡ್ಯ. ಇದು ಆದಮೇಲೆ ನೀವು ಇನ್ನೂ ಬರೆಯೋದಕ್ಕೆ ಪ್ರಾಕ್ಟೀಸ್ ಮಾಡೋದ್ರೆ ಇನ್ನೊಂದು 2 ಅಡ್ವರ್ಟೈಸ್ಮೆಂಟ್ ಇಲ್ಲಿ ಕೊಟ್ಟಿದ್ದೀನಿ. ಇದನ್ನು ಕೂಡ ಬರೆಯೋದಕ್ಕೆ ಟ್ರೈ ಮಾಡಿ. ಇದರಲ್ಲಿ ಅಡ್ಮಿನಿಸ್ಟ್ರೇಟರ್ಸ್ ಇದಕ್ಕೆ ಪೋಸ್ಟ್ಗೆ ಕರೆದಿದ್ದಾರೆ. ಕ್ವಾಲಿಫಿಕೇಷನ್ BBA MBA ವಿತ್ ಕಂಪ್ಯೂಟರ್ ನಾಲೆಜ್ ಬೇಕು ಅಂತ ಹೇಳಿದ್ದಾರೆ. ಎಕ್ಸ್ಪೀರಿಯನ್ಸ್ ಅಟ್ಲೀಸ್ಟ್ 2 years ವಿತ್ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್. 2 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರಬೇಕು. ಕಮ್ಯುನಿಕೇಷನ್ ತುಂಬ ಚೆನ್ನಾಗಿ ಮಾತಾಡೋಕ್ಕೆ ಬರಬೇಕು ಅಂತ ಕೇಳಿದ್ದಾರೆ. ಅಪ್ಲೈ ಟು ಅಡ್ರೆಸ್ ಕೊಟ್ಟಿದ್ದಾರೆ, ದ ಸೆಕ್ರೆಟರಿ, ವಿದ್ಯಾವರ್ಧಕ ಸಂಘ, ಮೈಸೂರು. ನೆಕ್ಸ್ಟ್ ಅಡ್ವರ್ಟೈಸ್ಮೆಂಟಲ್ಲಿ ಜರ್ನಲಿಸ್ಟ್ ಪೋಸ್ಟ್ಗೆ ಕರೆದಿದ್ದಾರೆ. ಕ್ವಾಲಿಫಿಕೇಷನ್ MA ಇನ್ ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್ ಆಗಿರಬೇಕಂತ ಕೇಳಿದರೆ ವಿತ್ 3 years ಎಕ್ಸ್ಪೀರಿಯನ್ಸ್. 3 ವರ್ಷ ಅನುಭವ ಆಗಿರಬೇಕು. ಯಾವುದಾದ್ರು ಒಂದು ಪತ್ರಿಕೆಗಳಲ್ಲಿ ಕೆಲಸ ಮಾಡಿ ಅನುಭವ ಇರಬೇಕಂತ ಕೇಳಿದರೆ. ಅಪ್ಲೈ ಮಾಡೋಕ್ಕೆ ಅಡ್ರೆಸ್ ಕೊಟ್ಟಿದ್ದಾರೆ, ದ ಎಡಿಟರ್, ಇಂಡಿಯಾ ಟುಡೇ, ನಂಬರ್ 1 MG ರೋಡ್, ಬೆಂಗಳೂರು. ಸೊ ಈ ಎಲ್ಲ ಅಡ್ವರ್ಟೈಸ್ಮೆಂಟ್ಗಳಿಗೆ ನೀವು ಜಾಬ್ ಲೆಟರ್ನ ಬರೆಯೋದಕ್ಕೆ ಪ್ರಯತ್ನ ಮಾಡಿ. ಖಂಡಿತವಾಗಿಯೂ ಕೂಡ ನಿಮಗೆ ಒಂದು ಅಭ್ಯಾಸ ಆಗುತ್ತೆ. ಎಕ್ಸಾಮಲ್ಲಿ ಮಾರ್ಕ್ಸ್ ತೊಗೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಹೇಳ್ತಾ ಇವತ್ತು ಕ್ಲಾಸ್ ಇಲ್ಲಿಗೆ ಮುಗಿಸೋಣ.